Hi, hello everyone. Happy morning. It's Ravi Kumar Gowda. Welcome to my YouTube ಚಾನಲ್. ಎಸ್, ಇವತ್ತು ವಿನ್ಫಿನಿತ್ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೊರಟಿದ್ದೀನಿ. ಸೊ ಏನು ವಿನ್ಫಿನಿತ್ನಲ್ಲಿ ಪ್ಲಾನ್ ಅಪ್ಡೇಷನ್ ಆಯಿತು, ಆ ಪ್ಲಾನ್ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಸೊ ಎಲ್ರಿಗೂ ವೆಲ್ಕಮ್ ಟು ವಿನ್ಫಿನಿತ್ ಫ್ಯಾಮಿಲಿ. ಎಸ್, ಈ ಒಂದು ವಿಡಿಯೋನಲ್ಲಿ ಲಾಸ್ಟ್ ಫ್ಯೂ ಡೇಸ್ ಬ್ಯಾಕ್ ಏನು ವಿನ್ಫಿನಿತ್ನಲ್ಲಿ ಪ್ಲಾನ್ ಅಪ್ಡೇಷನ್ ಆಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಇದು ಯಾವುದೇ ಕಾರಣಕ್ಕೂ ಪ್ಲ್ಯಾನ್ ಬದಲಾವಣೆ ಅಲ್ಲ, ಜಸ್ಟ್ ಪ್ಲ್ಯಾನಲ್ಲಿ ಅಪ್ಡೇಷನ್ ಆಗಿದೆ ಅಷ್ಟೇ. ಸೊ ಆ ಒಂದು ಅಪ್ಡೇಷನ್ ಬಗ್ಗೆ ಇವತ್ತು ತಿಳ್ಕೊಡೋಣ. ಎಲ್ಲರೂ ರೆಡಿ ಇದ್ದೀರಾ ಅಲ್ವಾ? ಡಿಯರ್ ಫ್ರೆಂಡ್ಸ್, ಇವತ್ತು ವಿನ್ಫಿನಿತ್ನಲ್ಲಿ 5 ಪಿಲ್ಲರ್ಸ್ನ ನೋಡೋದಾದರೆ, ಒಂದು ಕಂಪನಿ, ಎರಡನೇದು ಪ್ಲಾನ್, 3 ಪ್ರಾಡಕ್ಟ್ಸ್, 4 ಎಜುಕೇಷನ್, 5 ಲೀಡರ್ಶಿಪ್. ಇವತ್ತು ವಿನ್ಫಿನಿತ್ ಮ್ಯಾನೇಜ್ಮೆಂಟ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ವರ್ಲ್ಡಲ್ಲಿ ಯಾವ ರೀತಿ ಸ್ಟ್ರೆಂತ್ನ ಇಟ್ಕೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೆ. ಇವತ್ತು ವಿನ್ಫಿನಿತ್ ಗುರಿ ಇದೆ. ಸೊ ಎಲ್ಲ ಜನರ ಡ್ರೀಮ್ಸ್ ಮತ್ತು ಗೋಲ್ಸ್ ಏನಿದೆ ಅದನ್ನು ವಿನ್ಫಿನಿಟ್ ಬಿಸ್ನೆಸ್ ಅಪಾರ್ಚುನಿಟಿ ಮುಖಾಂತರ ಸೊ ಸಕ್ಸಸ್ಫುಲ್ ಮಾಡಬೇಕು ಅನ್ನೋ ಒಂದು ಸ್ಟ್ರಾಂಗ್ ವಿಷನ್ನ ಕಂಪ್ನಿ ಇಟ್ಕೊಂಡಿದೆ. ಎರಡನೇದು ಪ್ಲಾನ್. ಸೊ ಇವತ್ತು ವಿನ್ಫಿನಿತ್ ಪ್ಲಾನ್ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಅಂದರೆ, ಸೊ ಎಲ್ಲರೂ ಕನಸುಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಇಂಡಿವಿಜುವಲ್ ಆಗಿ ಕೆಲಸ ಮಾಡಿ ಅವರ ಕನಸುಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದು 100% ಸಪೋರ್ಟಿವ್ ಪ್ಲಾನ್ ಆಗಿದೆ. ಇಲ್ಲಿ ನೀವು ನಿಮ್ಮ ಟೀಮ್ಗೆ ಸಪೋರ್ಟ್ ಮಾಡಿದ್ದೆ ಆದರೆ ನೀವು ನಿಮ್ಮ ಕನಸುಗಳನ್ನ ಕೂಡ ನೆರವೇರಿಸ್ಕೋಬೋದು, ನಿಮ್ಮ ಗೋಲ್ನ ಕೂಡ ಕಂಪ್ಲೀಟ್ ಮಾಡ್ಬೋದು. 3 ಪ್ರಾಡಕ್ಟ್ಸ್. ಇವತ್ತು ವಿನ್ಫಿನಿತ್ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಡಿಫ್ರೆಂಟ್ ರೇಂಜಸ್ಸಲ್ಲಿ ನಮಗೆ ಕೊಡ್ತಾ ಇದೆ. ಸೊ ಇಲ್ಲಿ ಕ್ಯಾಟಗರೀಸ್ನ ನೋಡ್ತಾ ಹೋದರೆ, ಒಂದು ಆಯುರ್ವಿನ್ ಕ್ಯಾಟಗರಿ ಇದೆ, ಎರಡನೇದು ವಿನ್ಫಿನಿತ್ ಹೆಲ್ತ್ ಕೇರ್ ಇದೆ, ಬೇಬಿ ಕೇರ್ ಇದೆ, ಪರ್ಸ್ನಲ್ ಕೇರ್, ಓರಲ್ ಕೇರ್, ಕಿಸನ್ ಗ್ರೋ ಇದೆ, ಓಮ್ವಿನ್ ಆ್ಯಂಡ್ ಅದರ್ ಬಿಸ್ನೆಸ್ ಟೂಲ್ಸ್ ಕೂಡ ಇದೆ. 4 ಎಜುಕೇಷನ್ ಸಿಸ್ಟಮ್. ಇವತ್ತು ವಿನ್ಫಿನಿತ್ನಲ್ಲಿ ತುಂಬಾ ಬೆಸ್ಟ್ ಎಜುಕೇಷನ್ ಸಿಸ್ಟಮ್ ಇವತ್ತು ನಮಗೆ ಸಿಗ್ತಾ ಇದೆ. ಜೊತೆಗೆ ಲೀಡರ್ಶಿಪ್. ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತು, ಇವತ್ತು ವಿನ್ಫಿನಿತ್ನಲ್ಲಿ ದೊಡ್ಡ ಲೀಡರ್ಶಿಪ್ ಕೆಲಸ ಮಾಡ್ತಾ ಇದೆ. ಆ ಒಂದು ಲೀಡರ್ಶಿಪ್ ವಿನ್ಫಿನಿತ್ನ ಡೆವಲಪ್ಮೆಂಟ್ ಇರ್ಬೋದು, ಹಾಗೂ ಇಲ್ಲಿ ಕೆಲಸ ಮಾಡುವಂಥ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ದಾರೆ ಅವರೆಲ್ಲ ಕನಸುಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಈ 5 ಪಿಲ್ಲರ್ಸ್ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ವಿನ್ಫಿನಿತ್ನಲ್ಲಿ ರಿವಾರ್ಡ್ಸ್ ಆ್ಯಂಡ್ ರೆಕಗ್ನೈಸೇಷನ್ನ ನೋಡೋದಾದರೆ, ಇಲ್ಲಿ ಫಸ್ಟ್ ಲೆವೆಲ್ ಬಂದು ಡಿಸ್ಟ್ರಿಬ್ಯೂಟರ್ ಆಗಿರುತ್ತೆ. ಇಲ್ಲಿ ಯಾರೆಲ್ಲ ಪ್ರಾಡಕ್ಟ್ಸ್ನ ತೊಗೊಂಡು ಐಡಿಯಾ ಆ್ಯಕ್ಟಿವೇಷನ್ ಮಾಡ್ಕೋತಾರೆ, ಮಿನಿಮಮ್ 400 ಪರ್ಸ್ನಲ್ BV ಮಾಡಿರ್ತಾರೆ, ಅವರು ವಿನ್ಫಿನಿತ್ನಲ್ಲಿ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ. ಎರಡನೇ ಲೆವೆಲ್ ಬಂದು ವಿನ್ಫಿನಿತಿಸ್ಟ್. ಇಲ್ಲಿ ಯಾರು 1 ಟೀಮ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ತೊಗೋತಾರೆ, ಅಂದರೆ ಯಾರು A ಟೀಮಲ್ಲಿ 2500 BV, B ಟೀಮಲ್ಲಿ 2500 BV ಮಾಡಿರ್ತಾರೆ, ಸೊ ಅವ್ರನ್ನ ವಿನ್ಫಿನಿತಿಸ್ಟ್ ಅಂತ ಕರಿತೀವಿ. ಥರ್ಡ್ ಲೆವೆಲ್ ಬಂದು ಬ್ರಾನ್ಸ್ ಡೈರೆಕ್ಟರ್ಸ್. ಇಲ್ಲಿ ಬ್ರಾನ್ಸ್ ಡೈರೆಕ್ಟರ್ ಆಗಬೇಕು ಅಂದರೆ ನೀವು 10 ಟೀಮ್ ಬಿಲ್ಡಿಂಗ್ ಬೋನಸ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಲೆಫ್ಟ್ ಟೀಮಲ್ಲಿ 25,000 BV, ರೈಟ್ ಟೀಮಲ್ಲಿ 25,000 BV ಮಾಡಿದರೆ ಸಾಕು, ನೀವು ಬ್ರಾನ್ಸ್ ಡೈರೆಕ್ಟ್ರಾಗಿ ಗುರುತಿಸ್ಕೋಬೋದು. 4 ಸಿಲ್ವರ್ ಡೈರೆಕ್ಟರ್ಸ್. ಇಲ್ಲಿ ಸಿಲ್ವರ್ ಡೈರೆಕ್ಟರ್ ಲೆವೆಲ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದು ಇನ್ಫಿನಿಟಿ ಬೋನಸ್ ಪಾಯಿಂಟ್ ತೊಗೋಬೇಕಾಗುತ್ತೆ. ಒಂದು ಇನ್ಫಿನಿಟಿ ಬೋನಸ್ ಪಾಯಿಂಟ್ ಅಂದರೆ ನಿಮ್ಮ ಲೆಫ್ಟ್ ಟೀಮಲ್ಲಿ 50,000 BV, ರೈಟ್ ಟೀಮಲ್ಲಿ 50,000 BV ನೀವು ಆ ಸಿಂಗಲ್ ಮಂತ್ನಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ನೀವು ಸಿಲ್ವರ್ ಡೈರೆಕ್ಟರ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಬಂದು ಪ್ಲಾಟಿನಮ್ ಡೈರೆಕ್ಟರ್ ಅಂತ ಕರಿತೀವಿ. ಈ ಪ್ಲಾಟಿನಮ್ ಡೈರೆಕ್ಟರ್ ಲೆವೆಲ್ಗೆ ಇನ್ಫಿನಿಟಿ ಬೋನಸ್ ಪಾಯಿಂಟ್ ಏನು ತೊಗೊಂಡಿರ್ತೀವಿ ಅದನ್ನು ಕಂಟಿನ್ಯೂಯಸ್ 3 ಮಂತ್ಸ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ 3 ಮಂತ್ಸ್ ಮೇಂಟೈನ್ ಮಾಡಿದ್ಮೇಲೆ 4th ಮಂತಿಂದ ನಿಮಗೆ ಪ್ಲಾಟಿನಮ್ ಡೈರೆಕ್ಟರ್ ಲೆವೆಲ್ ಸಿಗುತ್ತೆ. ಜೊತೆಗೆ ನಿಮಗೆ ಕಾರ್ ಫಂಡ್ ಕೂಡ ಶುರು ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಬಂದು ಎಂಬ್ರಾಯ್ಡ್ ಡೈರೆಕ್ಟರ್ ಅಂತ ಕರಿತೀವಿ. ಎಂಬ್ರಾಯ್ಡ್ ಡೈರೆಕ್ಟರ್ ಲೆವೆಲ್ಗೆ ಒಂದು ಇನ್ಫಿನಿಟಿ ಬೋನಸ್ ಪಾಯಿಂಟನ್ನು ನೀವು 6 ಮಂತ್ಸ್ ಮೇಂಟೈನ್ ಮಾಡಬೇಕಾಗತ್ತೆ. ಯಾರು 50,000 BV ಮ್ಯಾಚಿಂಗ್ನ 6 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿರ್ತಾರೆ ಅವರು ಎಂಬ್ರಾಯ್ಡ್ ಡೈರೆಕ್ಟರ್ ಅಂತ ಗುರುತಿಸ್ಕೊತಾರೆ. 7th ಮಂತಿಂದ ಅವರಿಗೆ ಹೌಸ್ ಫಂಡ್ ಕೂಡ ಶುರುವಾಗುತ್ತೆ. ನೆಕ್ಸ್ಟ್ ಲೆವೆಲ್ ಡೈಮಂಡ್ ಡೈರೆಕ್ಟರ್. ನೀವು 10 ಇನ್ಫಿನಿಟಿ ಬೋನಸ್ ಪಾಯಿಂಟ್ನ ತೊಗೊಂಡಿದ್ದೀರಾ ಅಂದರೆ ನೀವು ಡೈಮಂಡ್ ಡೈರೆಕ್ಟರ್ ಲೆವೆಲ್ನ ಕಂಪ್ಲೀಟ್ ಮಾಡ್ತೀರಾ. ನೆಕ್ಸ್ಟ್ ಕ್ರೌನ್ ಡೈರೆಕ್ಟರ್. 20 ಇನ್ಫಿನಿಟಿ ಬೋನಸ್ ಪಾಯಿಂಟ್ನ ತೊಗೊಂಡ್ರೆ ಕ್ರೌನ್ ಡೈರೆಕ್ಟರ್ ಲೆವೆಲ್ನ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಲೆವೆಲ್ ರಾಯಲ್ ಕ್ರೌನ್ ಡೈರೆಕ್ಟರ್. ರಾಯಲ್ ಕ್ರೌನ್ ಡೈರೆಕ್ಟರ್ಗೆ 50 ಇನ್ಫಿನಿಟಿ ಬೋನಸ್ ಪಾಯಿಂಟ್ನ ತೊಗೊಂಡಾಗ ರಾಯಲ್ ಕ್ರೌನ್ ಡೈರೆಕ್ಟರ್ ಲೆವೆಲ್ ಸಿಗುತ್ತೆ. ನೆಕ್ಸ್ಟ್ ಲೆವೆಲ್ ರಾಯಲ್ ಬ್ಲೂ ಡೈಮಂಡ್ ಡೈರೆಕ್ಟರ್. ರಾಯಲ್ ಬ್ಲೂ ಡೈಮಂಡ್ ಡೈರೆಕ್ಟರ್ಗೆ 100 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ನ ತೊಗೋಬೇಕಾಗುತ್ತೆ. ನಾವು ಯಾವಾಗ 100 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ನ ತೊಗೋತೀವಿ ಆಗ ನಮಗೆ ರಾಯಲ್ ಬ್ಲೂ ಡೈಮಂಡ್ ಡೈರೆಕ್ಟರ್ ಲೆವೆಲ್ ಸಿಗುತ್ತೆ. ನೆಕ್ಸ್ಟ್ ರಾಯಲ್ ಬ್ಲ್ಯಾಕ್ ಡೈಮಂಡ್ ಡೈರೆಕ್ಟರ್ ಅಂತ ಕರೀತಾರೆ. ಇದನ್ನು ನಾವು ಅಚೀವ್ ಮಾಡಬೇಕು ಅಂದರೆ 200 ಇನ್ಫಿನಿಟಿ ಬೋನಸ್ ಪಾಯಿಂಟ್ನ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಅಂದರೆ ವಿನ್ಫಿನಿತ್ನಲ್ಲಿ ವಿನ್ಫಿನಿತ್ ಅಂಬಾಸಿಡರ್ ಅಂತ ಕರಿತೀವಿ. ಇವತ್ತು ವಿನ್ಫಿನಿತ್ ಅಂಬಾಸಿಡರ್ ಆಗಬೇಕು ಅಂದರೆ ನಾವು 1000 ಇನ್ಫಿನಿಟಿ ಬೋನಸ್ 1000 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ನ ನಾವು ತೊಗೊಂಡಾಗ
ನಮ್ಮನ್ನು ವಿನ್ಫಿನಿತ್ ಅಂಬಾಸಿಡರ್ ಅಂತ ಗುರುತಿಸಲಿಕ್ಕೆ ಶುರು ಮಾಡ್ತಾರೆ. ಇದಿಷ್ಟು ಕೂಡ ವಿನ್ಫಿನಿತ್ನಲ್ಲಿ ಸಿಗ್ತಾ ಇರುವಂಥ ರಿವಾರ್ಡ್ಸ್ ಆ್ಯಂಡ್ ರೆಕಗ್ನೈಸೇಷನ್ ಆಗಿರುತ್ತೆ. ಎಸ್, ಈ ಒಂದು ಪ್ಲಾನ್ ಅಕ್ಟೋಬರ್ ಮಂತಿಂದನೇ ಶುರುವಾಗಿದೆ. ಈ ಒಂದು ಅಪ್ಡೇಷನ್ ಅಕ್ಟೋಬರ್ ಮಂತಿಂದನೇ ಚಾಲ್ತಿಯಲ್ಲಿರುತ್ತೆ. ಇಲ್ಲಿ ಡಿಫ್ರೆನ್ಸಸ್ನ ನೋಡ್ತಾ ಹೋದರೆ ಹಳೆ ಟೈಟಲ್ಸ್ ಏನಿತ್ತು ಎಲ್ಲ ಡಿಸ್ಕಂಟಿನ್ಯೂ ಆಗಿದೆ. ಬಟ್ ಯಾರೆಲ್ಲ ಯಾವ ಫಂಡ್ಗೆ ಎಲಿಜಿಬಲ್ ಆಗಿದ್ರು ಆ ಎಲ್ಲ ಫಂಡ್ಸ್ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಜೊತೆಗೆ ಎಲ್ಲ ಟೈಟಲ್ಸ್ನ ಕೂಡ ಅಕ್ಟೋಬರ್ 2020 ಬಿಸ್ನೆಸ್ಸಿಂದ ಕೊಡಲಾಗುತ್ತೆ. ನೀವು ಒಂದು ಸಲ ಒಂದು ಟೈಟಲ್ನ ರೀಚ್ ಆದರೆ ಸೊ ಅದೇ ಟೈಟಲ್ ನಿಮಗೆ ಲೈಫ್ ಟೈಮ್ ಉಳ್ಕೊಳ್ಳುತ್ತೆ. ಬಟ್ ಒಂದು ನೀವು ಇಲ್ಲಿ ನೋಡಲೇಬೇಕಾಗಿರೋದು ನಿಮ್ಮ ಇನ್ಕಮ್ ಏನಿರುತ್ತೆ, ಸೊ ಆಯಾ ಮಂತಲ್ಲಿ ಯಾವ ಲೆವೆಲ್ನ ಮೇಂಟೈನ್ ಮಾಡಿರ್ತೀರ, ಪ್ರೆಸೆಂಟ್ ಮಂತ್ ಯಾವ ಲೆವೆಲ್ನ ಮೇಂಟೈನ್ ಮಾಡಿರ್ತೀರ, ಆ ಟೈಟಲ್ ಮೇಲೆ ನಿಮಗೆ ಪೇಔಟ್ ಸಿಗ್ತಾ ಹೋಗುತ್ತೆ. ಇದು ಒಂದು ದೊಡ್ಡ ಅಡ್ವಾಂಟೇಜ್ ಅಂತಲೇ ಹೇಳ್ತಾ ಹೋಗ್ಬೋದು. ಜೊತೆಗೆ ವಿನ್ಫಿನಿತ್ನಲ್ಲಿ ಇದ್ದಂಥ ಸಿಲ್ವರ್ ರೂಬಿ ಲೆವೆಲ್ನ ರಿಮೂವ್ ಮಾಡಲಾಗಿದೆ. ಬಟ್ ಯಾರೆಲ್ಲ ಲಕ್ಸುರಿ ಫಂಡ್ಗೆ ಎಲಿಜಿಬಲ್ ಆಗಿದ್ದೀರಾ ಅವ್ರಿಗೆ ಲಕ್ಸುರಿ ಫಂಡ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇಂಪಾರ್ಟೆಂಟಾಗಿ ನಾವು ನೋಟಿಸ್ ಮಾಡಬೇಕಾಗಿರೋದೇನೆಂದರೆ, ಇಲ್ಲಿ ಹೊಸ ಐ ಡಿ ಆ್ಯಕ್ಟಿವೇಷನ್ಗೆ ನಾವು ಮಾಡಲಿಕ್ಕೆ ಜಸ್ಟ್ 400 ಪರ್ಸ್ನಲ್ ಬಿ ವಿ ಸಾಕಾಗುತ್ತೆ. 400 ಪರ್ಸ್ನಲ್ ಬಿ ವಿ ಮಾಡಿದರೆ ಸಾಕು ನಮಗೆ ಐ ಡಿ ಆ್ಯಕ್ಟಿವೇಷನ್ ಆಗುತ್ತೆ. ನೀವು ಬಿಸ್ನೆಸ್ ಬಿಲ್ಡರ್ ಬೋನಸ್ ಎಲಿಜಿಬಲ್ ಆಗಬೇಕು ಅಂದರೆ ಡಿಸ್ಟ್ರಿಬ್ಯೂಟರ್ ಲೆವೆಲಿಂದ 400 ಪರ್ಸ್ನಲ್ ಬಿ ವಿ ಸಾಕಾಗುತ್ತೆ. ಬಟ್ ವಿನ್ಫಿನಿತ್ತಿಂದ ಸಿಲ್ವರ್ ಲೆವೆಲ್ಗೆ ನೋಡ್ತಾ ಹೋದ್ರೆ ಸಿಲ್ವರ್ ಲೆವೆಲ್ ಇರೋವಂಥವ್ರು 400 ಪರ್ಸ್ನಲ್ ಬಿ ವಿನ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಪೇಔಟ್ ರಿಲೀಸ್ ಆಗಲ್ಲ. ಪ್ಲಾಟಿನಮಿಂದ ಅಬೌವ್ ಇರೋವಂಥ ಲೀಡರ್ಶಿಪ್ ಏನಿದ್ದಾರೆ ಅವರು ಮಿನಿಮಮ್ 600 ಪರ್ಸ್ನಲ್ ಬಿ ವಿ ಮಾಡಬೇಕಾಗುತ್ತೆ ಅವರ ಪೇಔಟ್ನ ರಿಲೀಸ್ ಮಾಡ್ಕೋಬೇಕು ಅಂದರೆ. ವಿನ್ಫಿನಿಟಿಸ್ನ ಜರ್ನಿ ನೋಡ್ತಾ ಇದ್ದರೆ ಫಸ್ಟ್ ಲೆವೆಲ್ ಡಿಸ್ಟ್ರಿಬ್ಯೂಟರ್, ನೆಕ್ಸ್ಟ್ ವಿನ್ಫಿನಿಟಿಸ್ಟ್, ಬ್ರಾನ್ಸ್ ಡೈರೆಕ್ಟರ್, ಸಿಲ್ವರ್ ಡೈರೆಕ್ಟರ್, ಪ್ಲಾಟಿನಮ್ ಡೈರೆಕ್ಟರ್, ನೆಕ್ಸ್ಟ್ ಎಮ್ರಾಲ್ಡ್ ಡೈರೆಕ್ಟರ್, ಅದಾದಮೇಲೆ ಡೈಮಂಡ್ ಡೈರೆಕ್ಟರ್, ಕ್ರೌನ್ ಡೈರೆಕ್ಟರ್, ರಾಯಲ್ ಕ್ರೌನ್ ಡೈರೆಕ್ಟರ್, ರಾಯಲ್ ಬ್ಲೂ ಡೈಮಂಡ್ ಡೈರೆಕ್ಟರ್, ರಾಯಲ್ ಬ್ಲ್ಯಾಕ್ ಡೈಮಂಡ್ ಡೈರೆಕ್ಟರ್ ಹಾಗೂ ಕೊನೆಗೆ ವಿನ್ಫಿನಿತ್ ಅಂಬಾಸಿಡರ್ ಆಗುತ್ತೆ. ಇಲ್ಲಿ ಸಿಲ್ವರ್ ರೂಬಿ ಲೆವೆಲ್ ಏನು ಟೈಟಲ್ ಇದೆ ಅದನ್ನ ರಿಮೂವ್ ಮಾಡಲಾಗಿದೆ ಡಿಯರ್ ಫ್ರೆಂಡ್ಸ್. ಗ್ರೇಟ್ ನ್ಯೂಸ್. ವಿನ್ಫಿನಿತ್ನಲ್ಲಿ ಹಳೆ ಪ್ಲಾನ್ ಪ್ರಕಾರ 8 ವೇಸ್ ಆಫ್ ಇನ್ಕಮ್ ಇತ್ತು. ಬಟ್ ಅಪ್ಡೇಟೆಡ್ ಪ್ಲಾನ್ ಪ್ರಕಾರ ವಿನ್ಫಿನಿತ್ ನಮ್ಮೆಲ್ಲರಿಗೂ ಕೂಡ 9 ರೀತಿಯ ಇನ್ಕಮ್ನ ಕೊಡ್ತಾ ಇದೆ. 9 ವೇಸ್ ಆಫ್ ಇನ್ಕಮ್ನ ಲೈಫ್ ಟೈಮ್ ಕೊಡ್ತಾ ಹೋಗ್ತಾ ಇದೆ. ಈ ಒಂದು ಇನ್ಕಮ್ ಪ್ಲಾನ್ ಅಕ್ಟೋಬರ್ ಮಂತಿಂದನೇ ಶುರುವಾಗಿದೆ ಡಿಯರ್ ಫ್ರೆಂಡ್ಸ್. ಇದರಲ್ಲಿ ಫಸ್ಟು ರಿಟೇಲ್ ಪ್ರಾಫಿಟ್, 2 ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್, 3rd ಟೀಮ್ ಬಿಲ್ಡಿಂಗ್ ಬೋನಸ್ ಸಿಗುತ್ತೆ, 4 ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಅಂತ ಇದೆ, 5 ಲೆವೆಲ್ ಅಚೀವ್ಮೆಂಟ್ ಬೋನಸ್, 6 ಇನ್ಫಿನಿಟಿ ಬೋನಸ್ ಆಗುತ್ತೆ, 7 ಅನ್ಲಿಮಿಟೆಡ್ ಕಾರ್ ಫಂಡ್, 8 ಅನ್ಲಿಮಿಟೆಡ್ ಹೌಸ್ ಫಂಡ್ ಹಾಗೂ 9ನೇ ಇನ್ಕಮ್ ಲಕ್ಸುರಿ ಫಂಡ್ನ ಕೊಡ್ತಾ ಇದೆ. ಟೋಟಲಿ ವಿನ್ಫಿನಿಟಿ ಇವತ್ತು ನಮಗೆ 9 ವೇಸ್ ಆಫ್ ಇನ್ಕಮ್ನ ಕೊಡ್ತಾ ಇದೆ ಡಿಯರ್ ಫ್ರೆಂಡ್ಸ್. ಇನ್ಕಮ್ನ ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ ರೀಟೇಲ್ ಪ್ರಾಫಿಟ್ ಇದೆ ಅಪ್ ಟು 30%, ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಸಿಗ್ತಾ ಇದೆ 5% ಕಂಪನಿ ಬಿ ವಿ ಟರ್ನ್ ಓವರ್ ಮೇಲೆ, ಟೀಮ್ ಬಿಲ್ಡಿಂಗ್ ಬೋನಸ್ ಕೊಡ್ತಾ ಇದ್ದಾರೆ 30% ಬಿ ವಿ ಟರ್ನ್ ಓವರ್ ಮೇಲೆ, 4 ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಸಿಗ್ತಾ ಇದೆ ನಮ್ಮ ಡೈರೆಕ್ಟ್ ಸ್ಪಾನ್ಸರಿಂದ ಅಪ್ ಟು 17%, 5ನೇ ಇನ್ಕಮ್ ಸಿಗ್ತಾ ಇದೆ ಲೆವೆಲ್ ಅಚೀವ್ಮೆಂಟ್ ಬೋನಸ್ ನಮಗೆ 10% ಬಿ ವಿ ಟರ್ನ್ ಓವರ್ ಮೇಲೆ ಸಿಗ್ತಾ ಇದೆ. ಜೊತೆಗೆ ಇನ್ಫಿನಿಟಿ ಬೋನಸ್ನ 20% ಕೊಡ್ತಾ ಇದ್ದಾರೆ. ಅನ್ಲಿಮಿಟೆಡ್ ಕಾರ್ ಫಂಡ್ 9%, ಅನ್ಲಿಮಿಟೆಡ್ ಹೌಸ್ ಫಂಡ್ 5% ಹಾಗೂ ಲಕ್ಸುರಿ ಫಂಡ್ ಸಿಗ್ತಾ ಇದೆ 5% ನಮಗೆ ಲಕ್ಸುರಿ ಫಂಡ್ ಸಿಗ್ತಾ ಇದೆ. ಇದಿಷ್ಟು ಕೂಡ ಇನ್ಕಮ್ನ ಟೋಟಲ್ ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಎಸ್ ಡಿಯರ್ ಫ್ರೆಂಡ್ಸ್, ಇವತ್ತು ವಿನ್ಫಿನಿತ್ನ ಅಪ್ಡೇಟೆಡ್ ಪ್ಲಾನ್ನ ಡೀಟೇಲ್ ಆಗಿ ಈ ಒಂದು ವಿಡಿಯೋನಲ್ಲಿ ಈಗ ತಿಳ್ಕೊಳ್ಳೋಣ. ಫಸ್ಟ್ ಇನ್ಕಮ್ ರಿಟೇಲ್ ಪ್ರಾಫಿಟ್, ಇದು ನಮಗೆ ಅಪ್ ಟು 30% ಸಿಗ್ತಾ ಇದೆ. ಸೊ ವಿನ್ಫಿನಿತ್ನಲ್ಲಿ ಯಾರೆಲ್ಲ ಐ ಡಿ ಕ್ರಿಯೇಟ್ ಮಾಡಿ ಪ್ರಾಡಕ್ಟ್ಸ್ನ ತೊಗೋತಾರೆ ಅವರೆಲ್ರಿಗೂ ಕೂಡ ನಮಗೆ ಅಪ್ ಟು 30% ಡಿಸ್ಕೌಂಟ್ ಸಿಗುತ್ತೆ, ರಿಟೇಲ್ ಮಾರ್ಜಿನ್ ಸಿಗುತ್ತೆ. ಒಂದು ಪ್ರಾಡಕ್ಟ್ ಬೆಲೆ 130 ರೂಪಾಯಿ ಇದೆ ಅಂದರೆ ನಮಗೆ 100 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ನಮಗೆ ಆಲ್ ಆಫರ್ಸ್ ಕಂಟಿನ್ಯೂ ಆಗುತ್ತೆ. ಕನ್ಸಿಸ್ಟೆನ್ಸಿ ಆಫರ್ ಏನಿದೆ ಅದು ಕಂಟಿನ್ಯೂ ಆಗ್ತಾ ಇದೆ, ರೀಪರ್ಚೇಸ್ ಆಫರ್ ಕಂಟಿನ್ಯೂ ಆಗ್ತಾ ಇದೆ. ಜೊತೆಗೆ ಎವ್ರಿ ಮಂತ್ ನಮಗೆ ನ್ಯೂ ಜಾಯ್ನಿಂಗ್ ಆಫರ್ಸ್ ಕೂಡ ಸಿಗುತ್ತೆ. ಸೊ ವಿನ್ಫಿನಿತ್ನಲ್ಲಿ ಯಾರೆಲ್ಲ ಪ್ರಾಡಕ್ಟ್ ಬಳಸಲಿಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಅಪ್ ಟು 30% ಡಿಸ್ಕೌಂಟ್ ಸಿಗುತ್ತೆ. ವಿನ್ಫಿನಿತ್ನ ಸೆಕೆಂಡ್ ಇನ್ಕಮ್ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ 5%, ಇದಕ್ಕೆ ಕಂಪನಿ ಬಿ ವಿ ಟರ್ನ್ ಓವರ್ 5% ಕೊಡ್ತಾರೆ. ಇದರಲ್ಲಿ 4% ಇನ್ಕಮ್ ನಮ್ಮ ಪರ್ಸ್ನಲ್ ಬಿ ವಿ ಏನಿರುತ್ತೆ, ಯಾರೆಲ್ಲ ಪರ್ಸ್ನಲ್ ಬಿ ವಿ ಮಾಡಿರ್ತಾರೆ ಅಪ್ ಟು ನೀವು 24,999 ಮ್ಯಾಚಿಂಗ್ ರೀಚ್ ಆಗೋವರೆಗೂ ಈ ಒಂದು ಇನ್ಕಮ್ ಬರುತ್ತೆ. ಜೊತೆಗೆ 500 ಬಿ ವಿ ಯಾರು ಮ್ಯಾಚಿಂಗ್ ಇರುತ್ತೆ ಆ ಒಂದು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್, ಯಾರು 500 ಬಿ ವಿ ಮ್ಯಾಚ್ ಮಾಡ್ತಾರೆ ಆ ಕಡೆ 500 ಪಾಯಿಂಟ್ಸ್, ಈ ಕಡೆ 500 ಪಾಯಿಂಟ್ಸ್ ಮ್ಯಾಚ್ ಮಾಡಿರ್ತಾರೆ, ಅಂಥದ್ದು 4 ಪಾಯಿಂಟ್ಸ್ವರೆಗೂ ಈ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಸಿಗ್ತಾ ಹೋಗುತ್ತೆ.
ಇದು ಎಲ್ಲ ಬಿಗಿನರ್ಸ್ಗೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಒನ್ಸ್ ನಿಮ್ಮ ಬೋನಸ್ 100 ರುಪೀಸ್ ಮೇಲಾದಾಗ ನಿಮಗೆ ಕೂಪನ್ಸ್ ಅಥವಾ ವೋಚರ್ ಸಿಗುತ್ತೆ. ಈ ಒಂದು ಇನ್ಕಮ್ ನಮಗೆ ಬ್ರಾನ್ಸ್ ಡೈರೆಕ್ಟರ್ ಲೆವೆಲ್ ರೀಚ್ ಆಗೋವರೆಗೂ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಬಿಸ್ನೆಸ್ ಬಿಲ್ಡರ್ ಬೋನಸ್ನ ಅಡ್ವಾಂಟೇಜಸ್ ನೋಡೋದಾದರೆ, ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನೋದು ಲೀಡರ್ಶಿಪ್ನ ಕ್ರಿಯೇಟ್ ಮಾಡೋ ಬಿಸ್ನೆಸ್ ಆಗಿದೆ. ಸೊ ಈ ಲೀಡರ್ಶಿಪ್ ಕ್ರಿಯೇಟ್ ಮಾಡೋ ಬಿಸ್ನೆಸ್ ಆಗಬೇಕು ಅಂದರೆ ನಮಗೆ 65% ಕಸ್ಟಮರ್ ಬೇಸ್ನ ಸಪೋರ್ಟ್ ಬೇಕಾಗುತ್ತೆ. ಈ ಒಂದು ಇನ್ಕಮ್ ನಮಗೆ ಲೀಡರ್ನ ಕ್ರಿಯೇಟ್ ಮಾಡೋದಕ್ಕೆ, ಟೀಮ್ ಬಿಲ್ಡ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಒಂದು ಇನ್ಕಮ್ ಏನು ಇಲ್ಲಿವರೆಗೂ ಫೋನ್ಪೇ, ಗೂಗಲ್ ಪೇ ಇನ್ಕಮ್ಗೆ ಕಂಪೇರ್ ಮಾಡ್ತಾಯಿದ್ರು ಅದಕ್ಕಿಂತ ಜಾಸ್ತಿ ಇನ್ಕಮ್ ಬರುತ್ತೆ. ಜೊತೆಗೆ ಬಿಸ್ನೆಸ್ ಬಿಲ್ಡರ್ ಬೋನಸ್ ಅನ್ನೋದು ಆಲ್ ಲೆವೆಲ್ಸ್ವರೆಗೂ ಸಿಗುತ್ತೆ. ನೀವು ಎಷ್ಟು ಕಸ್ಟಮರ್ ಬೇಸ್ನ ಕ್ರಿಯೇಟ್ ಮಾಡ್ಕೊತೀರಾ ಅಷ್ಟು ನಿಮ್ಮ ಬಿಸ್ನೆಸ್ ಲೈಫ್ ಟೈಮ್ ಗ್ರೋ ಆಗುತ್ತೆ. ಈ ಒಂದು ಇನ್ಕಮ್ ನಮಗೆ ಲೀಡರ್ಸ್ಗೆ ಜಾಸ್ತಿ ಇನ್ಕಮ್ ಬರಲಿದ್ದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಬಿಸ್ನೆಸ್ ಬಿಲ್ಡರ್ ಬೋನಸ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ತನ್ನ ಸೆಲ್ಫ್ BVನಲ್ಲಿ 6000 ಪಾಯಿಂಟ್ಸ್ನ ಮಾಡ್ಕೊಂಡಿದ್ರೆ ಅವ್ರಿಗೆ ಟೀಮ್ ಇರ್ಬೋದು ಅಥವಾ ಟೀಮ್ ಇಲ್ಲದೆ ಇರ್ಬೋದು. ಬಟ್ ಟೀಮ್ BV 0 ಇದ್ದರೆ ಅವರಿಗೆ ಈ ಒಂದು ಪ್ಲಾನ್ ಪ್ರಕಾರ 6 ಬಿಸ್ನೆಸ್ ಬಿಲ್ಡರ್ ಬೋನಸ್ ಪಾಯಿಂಟ್ ಸಿಗುತ್ತೆ. ಜೊತೆಗೆ 4% ಪರ್ಸ್ನಲ್ BV ಮೇಲೆ ಇನ್ಕಮ್ ಸಿಗ್ತಾ ಹೋಗುತ್ತೆ. ರಿಮೈನಿಂಗ್ BV ಏನಿರುತ್ತೆ ಅದು ಫ್ಲಶ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನಂಬರ್ 2, ಒಬ್ಬ ಪರ್ಸನ್ 2500 BVನ ಸೆಲ್ಫ್ ಪರ್ಚೇಸ್ ಮಾಡಿದ್ದಾನೆ ಅಂದರೆ ಪರ್ಸ್ನಲ್ BV 2500 BV ಇದೆ ಅಂದರೆ ಅವ್ರಿಗೆ ಒಂದು ಟೀಮ್ ಎ ಇರ್ಬೋದು. ಆ ಟೀಮ್ ಎನಲ್ಲಿ 2000 BV ಬಂದಿದೆ. ಟೀಮ್ B ಇಲ್ಲ ಅಂದ್ಕೊಳ್ಳೋದಾದರೆ ಅವರಿಗೆ ಈ ಒಂದು ಬಿಸ್ನೆಸ್ ಬಿಲ್ಡರ್ ಬೋನಸ್ 4 ಪಾಯಿಂಟ್ ಸಿಗುತ್ತೆ. ಇದ್ರ ಜೊತೆಯಲ್ಲಿ ಏನು ಪರ್ಸ್ನಲ್ BV ಮಾಡಿರ್ತಾರೆ ಅದಕ್ಕೆ 4% ಪರ್ಸ್ನಲ್ BV ಮೇಲೆ ನಮಗೆ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಸಿಗುತ್ತೆ. ರಿಮೈನಿಂಗ್ BV ಏನಿರುತ್ತೆ ಅದು ಫ್ಲಶ್ ಆಗುತ್ತೆ. ಥರ್ಡ್ ಎಕ್ಸಾಂಪಲ್ನ ನೋಡೋದಾದರೆ, ಒಬ್ಬ ಪರ್ಸನ್ 2500 ಪರ್ಸ್ನಲ್ BV ಮಾಡಿದ್ದಾನೆ. ಅವರಿಗೆ 2 ಟೀಮ್ ಇದೆ. ಒಂದು ಟೀಮ್ ಎನಲ್ಲಿ 2500 BV ಬಂದಿದೆ, ಟೀಮ್ ಬಿನಲ್ಲಿ 2000 BV ಬಂದಿದೆ ಅನ್ನೋ ರೀತಿ ಇದ್ದಾಗ, ಫಾರ್ ಎಕ್ಸಾಂಪಲ್ ಅವ್ರದ್ದು ಸೆಲ್ಫ್ BV 2500 ಇದೆ. ಬಟ್ ಟೀಮ್ ಎನಲ್ಲಿ 2500 BV ಬಂದಿದೆ, ಟೀಮ್ ಬಿನಲ್ಲಿ 2000 BV ಬಂದಿದೆ ಅನ್ನೋ ಕಂಡೀಷನ್ನಲ್ಲಿ ಅವರಿಗೆ 4% ಪರ್ಸ್ನಲ್ BV ಮೇಲೆ ಇನ್ಕಮ್ ಬರುತ್ತೆ. ಬಿಸ್ನೆಸ್ ಬಿಲ್ಡರ್ ಬೋನಸ್ ಏನಾಗುತ್ತೆ 0 ಆಗುತ್ತೆ. ಅವರು ಯಾಕೆ ಅಂದರೆ ವಿನ್ಫಿನಿಟಿಸ್ಟ್ ಲೆವೆಲ್ನ ರೀಚ್ ಆಗ್ತಾರೆ. ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಈಗ ನೋಡಿ ಟೀಮ್ ಎನಲ್ಲಿ 2500 BV ಇದೆ, ಟೀಮ್ ಬಿನಲ್ಲಿ 2000 BV ಇದೆ ಅಂದಾಗ ನಮ್ಮ ಪರ್ಸ್ನಲ್ BV ಏನಿರುತ್ತೆ ಅದು ಲೆಸ್ಸರ್ ಟೀಮ್ಗೆ ಆ್ಯಡ್ ಆಗುತ್ತೆ. ಲೆಸ್ಸರ್ ಟೀಮ್ 2000 ಇದ್ದಾಗ ನಮ್ಮ ಪರ್ಸ್ನಲ್ BVನೂ ಆ್ಯಡ್ ಆಗುತ್ತೆ. ಇಲ್ಲಿ ನಮಗೆ 2500 BV ಮ್ಯಾಚ್ ಆಗಿರೋದ್ರಿಂದ ವಿನ್ಫಿನಿಟಿಸ್ಟ್ ಲೆವೆಲ್ನ ರೀಚ್ ಆಗ್ತೀವಿ. ಆ ಒಂದು ಕಾರಣಕ್ಕೆ ನಮಗೆ ಪರ್ಸ್ನಲ್ BV ಏನಿದೆ ಅದ್ರ ಮೇಲೆ 4% ಇನ್ಕಮ್ ಬರುತ್ತೆ. ಬಿಸ್ನೆಸ್ ಬಿಲ್ಡರ್ ಬೋನಸ್ ಪಾಯಿಂಟ್ ಮ್ಯಾಚಿಂಗ್ ಏನೂ ಸಿಗೋದಿಲ್ಲ. ಫೋರ್ತ್ ಎಕ್ಸಾಂಪಲ್ ನೋಡೋದಾದರೆ, ಒಬ್ಬ ಪರ್ಸನ್ ತನ್ನ ಸೆಲ್ಫ್ ಪರ್ಚೇಸ್ನಲ್ಲಿ 999 BV ಮಾಡಿದ್ದಾನೆ, 499 BV ಮಾಡಿದ್ದಾನೆ. ಬಟ್ ಅವನಿಗೆ ಟೀಮ್ ಇದೆ, ಆ ಟೀಮ್ನಲ್ಲಿ ಪಾಯಿಂಟ್ಸ್ ಬಂದಿಲ್ಲ ಅಥವಾ ಟೀಮ್ ಇಲ್ಲ ಅನ್ನೋ 2 ಕಂಡೀಷನ್ ಇದ್ದಾಗ ಅವರಿಗೆ ಯಾವುದೇ ರೀತಿಯ ಪಾಯಿಂಟ್ಸ್ ಬಿಸ್ನೆಸ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ ಮ್ಯಾಚ್ ಆಗಿರಲ್ಲ. ಆದರೂ ಕೂಡ ಏನು ಪರ್ಸ್ನಲ್ BV ಮಾಡಿರ್ತಾರೆ ಅದಕ್ಕೆ ಅವ್ರಿಗೆ 4% ಇನ್ಕಮ್ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ 500ಕ್ಕಿಂತ ಕಡಿಮೆ BV ಮಾಡ್ಕೊಂಡಿದ್ದಾನೆ ಸೆಲ್ಫ್ ಪರ್ಚೇಸ್. ಬಟ್ ಟೀಮ್ ಇದೆ, ಆ ಟೀಮ್ನಲ್ಲಿ ಪಾಯಿಂಟ್ಸ್ ಬಂದಿಲ್ಲ, ಎ ಟೀಮಲ್ಲೂ ಪಾಯಿಂಟ್ಸ್ ಬಂದಿಲ್ಲ, ಬಿ ಟೀಮಲ್ಲೂ ಪಾಯಿಂಟ್ಸ್ ಬಂದಿಲ್ಲ ಅನ್ನೋ ಕಂಡೀಷನ್ ಇದ್ದಾಗ, ಟೀಮ್ ಇಲ್ಲ ಅಂದರೂ ಕೂಡ ಅವರು ಸೆಲ್ಫ್ ಪರ್ಚೇಸ್ ಏನು ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ 4% ಇನ್ಕಮ್ ಸಿಗ್ತಾ ಹೋಗುತ್ತೆ ಈ ಒಂದು ನ್ಯೂ ಪ್ಲಾನ್ ಪ್ರಕಾರ. ಎಸ್, ವಿನ್ಫಿನಿಟ್ನ ಥರ್ಡ್ ವೇ ಆಫ್ ಇನ್ಕಮ್ನ ನೋಡೋದಾದರೆ ಟೀಮ್ ಬಿಲ್ಡಿಂಗ್ ಬೋನಸ್ ಅಂತ ಕರಿತೀವಿ. 30%. ಹಳೆ ಪ್ಲಾನ್ ಪ್ರಕಾರ 25% BV ಟರ್ನ್ ಓವರ್ ಮೇಲೆ ಕೊಡ್ತಾಯಿದ್ರು. ಬಟ್ ಅಪ್ಡೇಟೆಡ್ ಪ್ಲಾನ್ ಪ್ರಕಾರ ಕಂಪನಿ BV ಟರ್ನ್ ಓವರ್ ಮೇಲೆ 30% ಕೊಡ್ತಾರೆ. ಇದಕ್ಕೆ ಕ್ವಾಲಿಫಿಕೇಷನ್ನ ನೋಡೋದಾದರೆ ನಿಮ್ಮ ಟೋಟಲ್ ಗ್ರೂಪ್ ಬಿಸ್ನೆಸ್ ವ್ಯಾಲ್ಯೂಮ್ 5000 ಇರಬೇಕಾಗತ್ತೆ. ಕಂಡೀಷನ್ಸ್ನ ನೋಡೋದಾದರೆ, ಈ ಒಂದು ಇನ್ಕಮ್ಗೆ ನೀವು ಎಲಿಜಿಬಲ್ ಆಗಬೇಕು ಅಂದರೆ ನಿಮಗೆ 2 ಟೀಮ್ ಇರಬೇಕಾಗುತ್ತೆ, A ಆ್ಯಂಡ್ B ಟೀಮ್. ನಿಮ್ಮ 2 ಟೀಮು ಇದ್ದಾಗ ಮಾತ್ರ ಈ ಒಂದು ಇನ್ಕಮ್ ಬರುತ್ತೆ. ಜೊತೆಗೆ ನಿಮ್ಮ ಪರ್ಸ್ನಲ್ ಬಿಸ್ನೆಸ್ ವ್ಯಾಲ್ಯೂಮ್ ಏನಿರುತ್ತೆ ಅದು ನಿಮ್ಮ ಲೆಸ್ಸರ್ BV ಟೀಮ್ಗೆ ಆ್ಯಡ್ ಆಗುತ್ತೆ. ಇದು ಕ್ಯಾಲ್ಕುಲೇಷನ್ಸ್ ಯಾವ ರೀತಿ ಆಗುತ್ತೆ ಅಂದರೆ, ಟೀಮ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಿಮ್ಮ ಎ ಟೀಮಲ್ಲಿ 2500 ಪಾಯಿಂಟ್ಸ್ ಇರಬೇಕು, ಬಿ ಟೀಮಲ್ಲಿ 2500 ಪಾಯಿಂಟ್ಸ್ ಇದ್ದಾಗ ಮಾತ್ರ ನಿಮಗೆ ಒಂದು ಟೀಮ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ಸಿಗುತ್ತೆ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದರೆ, ಟೀಮ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ವ್ಯಾಲ್ಯೂಮ್ನ ಕಂಡುಹಿಡ್ಕೋಬೇಕು. ಅದಕ್ಕೆ 30% ಆಫ್ ಟೋಟಲ್ BV ಆಫ್ ಕಂಪನಿ BV ಏನಿರುತ್ತೆ ಅದರಲ್ಲಿ 30% ತೊಗೊತಾರೆ. ಡಿವೈಡೆಡ್ ಬೈ ಆ ಮಂತಲ್ಲಿ ಟೋಟಲ್ ಎಷ್ಟು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ ಆಗಿದೆ ಅದನ್ನ ಕ್ಯಾಲ್ಕುಲೇಷನ್ ತೊಗೊಂಡು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ವ್ಯಾಲ್ಯೂಮ್ನ ಕಂಡುಹಿಡ್ಕೋತಾರೆ. ಅದಾದಮೇಲೆ ಟೀಮ್ ಬಿಲ್ಡಿಂಗ್ ಬೋನಸ್ಗೆ ನಿಮ್ಮ ಪರ್ಸ್ನಲ್ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ ಎಷ್ಟಿದೆ ಇಂಟು ಆ ಪಾಯಿಂಟ್ ವ್ಯಾಲ್ಯೂಮ್ ಏನು ಬಂದಿದೆ ಅದ್ರ ಪ್ರಕಾರ ಇನ್ಕಮ್ ಕೊಡ್ತಾರೆ. ಸೊ ಈ ಒಂದು ಇನ್ಕಮ್ ಕೊಟ್ಟ ತಕ್ಷಣ ಎಲ್ಲ
ರಿಮೈನಿಂಗ್ ಪಾಯಿಂಟ್ಸ್ ಏನಾಗುತ್ತೆ ಫ್ಲಶ್ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ಮಂತ್ಗೆ ಯಾವುದೇ ಕಾರಣಕ್ಕೂ ಕ್ಯಾರಿ ಫಾರ್ವರ್ಡ್ ಇರಲ್ಲ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ಯಾಪಿಂಗ್ ಬಗ್ಗೆ ಹೇಳೋದಾದರೆ, ಈ ಒಂದು ಇನ್ಕಮ್ ಲಾಸ್ಟ್ ಪ್ಲಾನ್ ಪ್ರಕಾರ ನಮಗೆ 1 ಲಕ್ಷವರೆಗೂ ಮಾತ್ರ ಬರ್ತಾ ಇತ್ತು. ಬಟ್ ಅಪ್ಡೇಟೆಡ್ ಪ್ಲಾನ್ ಪ್ರಕಾರ ಈ ಒಂದು ಇನ್ಕಮ್ ತಿಂಗಳಿಗೆ ನಮಗೆ 1.5 ಲಕ್ಷವರೆಗೂ ಕೂಡ ತೊಗೋಬೋದು. ಈ ಒಂದು ಇನ್ಕಮ್ ಎಲ್ಲ ಲೆವೆಲ್ಸ್ಗೂ, ವಿನ್ಫಿನಿತ್ನಲ್ಲಿರುವಂಥ ಎಲ್ಲ ಲೆವೆಲ್ಸ್ಗೂ ಕೂಡ ಬರ್ತಾ ಹೋಗುತ್ತೆ. ಅಡ್ವಾಂಟೇಜಸ್ ಆಫ್ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ನ ನೋಡ್ತಾ ಹೋದರೆ, ಈ ಒಂದು ಇನ್ಕಮ್ ವಿನ್ಫಿನಿತಿಸ್ಟಿಂದ ಹಿಡಿದು ಎಲ್ಲ ಲೆವೆಲ್ಸ್ವರೆಗೂ ಬರುತ್ತೆ. ಸೊ ಈಗ 5% ಎಕ್ಸ್ಟ್ರಾ ಇನ್ಕಮ್ನ ಕೂಡ ಕಂಪನಿ ಕೊಡ್ತಾ ಇದೆ. ಜೊತೆಗೆ ಮ್ಯಾಕ್ಸಿಮಮ್ ಪೇಔಟ್ ಏನಿತ್ತು 1 ಲಕ್ಷದಿಂದ ಹಿಡಿದು ಈಗ 1.5 ಲಕ್ಷವರೆಗೂ ನಮಗೆ ಮ್ಯಾಕ್ಸಿಮಮ್ ಪೇಔಟ್ ಕೊಡ್ತಾ ಇದ್ದಾರೆ. ಸೊ ಟೀಮ್ ಬಿಲ್ಡಿಂಗ್ ಬೋನಸ್ ಅನ್ನೇ ನಾವು 1.5 ಲಕ್ಷವರೆಗೂ ತಿಂಗಳಿಗೆ ಅರ್ನ್ ಮಾಡ್ಬೋದು ಈ ಒಂದು ಅಪ್ಡೇಟೆಡ್ ಪ್ಲಾನ್ ಪ್ರಕಾರ. ಟೀಮ್ ಬಿಲ್ಡರ್ ಬೋನಸ್ನ ಕಂಡೀಷನ್ಸ್ನ ನೋಡೋದಾದರೆ, ಒಂದು ಎಕ್ಸಾಂಪಲ್ಸ್ನ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಹತ್ರ 6,000 ಪರ್ಸ್ನಲ್ BV ಪಾಯಿಂಟ್ಸ್ ಇದೆ, ಬಟ್ ಅವನಿಗೆ ಎ ಟೀಮು ಇಲ್ಲ, ಬಿ ಟೀಮ್ ಇಲ್ಲ, ಅಥವಾ ಟೀಮ್ಗಳಿದೆ ಪಾಯಿಂಟ್ಸ್ ಆ ಮಂತಲ್ಲಿ ಬಂದಿಲ್ಲ ಅಂದಾಗ, ಅಂದರೆ ಟೀಮಿಂದ ಪಾಯಿಂಟ್ಸ್ 0 ಇದೆ ಅಂದಾಗ ಅವ್ರಿಗೆ ಯಾವುದೇ ರೀತಿಯ ಟೀಮ್ ಬಿಲ್ಡರ್ ಬೋನಸ್ ಬರಲ್ಲ. ಯಾಕೆಂದರೆ ಒಂದು ಟೀಮ್ ಕೂಡ ಅವ್ರಿಗೆ ಪಾಯಿಂಟ್ಸ್ ಬಂದಿರಲ್ಲ. ಏನು ಪರ್ಸ್ನಲ್ BV ಇರುತ್ತೆ ಅದು ಫ್ಲಶ್ ಔಟ್ ಆಗುತ್ತೆ, ಅವ್ರಿಗೆ ಯಾವುದೇ ರೀತಿ ಇನ್ಕಮ್ ಈ ಒಂದು ಕಂಡೀಷನಲ್ಲಿ ಬರಲ್ಲ. ಕಂಡೀಷನ್ ನಂಬರ್ 2 ಎಕ್ಸಾಂಪಲ್ಸ್ನ ನೋಡೋದಾದರೆ, ಒಬ್ಬ ಪರ್ಸನ್ ಸೆಲ್ಫ್ ಪರ್ಚೇಸ್ ಪಾಯಿಂಟ್ಸ್, ಪರ್ಸ್ನಲ್ BV 2,500 ಪಾಯಿಂಟ್ ಇದೆ, ಅವರಿಗೆ ಒಂದು ಟೀಮ್ ಇದೆ, ಟೀಮ್ ಏನಲ್ಲಿ 3,000 BV ಬಂದಿದೆ ಅನ್ನೋ ಕಂಡೀಷನಲ್ಲಿ ಟೀಮ್ B ಇಲ್ಲ, ಆಗ ಅವರ ಪರ್ಸ್ನಲ್ BV ಏನಿದೆ ಅದು ಅವ್ರಿಗೆ ಲೆಸ್ಸರ್ ಟೀಮ್ಗೆ ಆ್ಯಡ್ ಆಗುತ್ತೆ. ಇನ್ನೊಂದು ಸೈಡ್ಗೆ ಒಂದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಮ್ಯಾಚ್ ಆಗುತ್ತೆ, ರಿಮೈನಿಂಗ್ BV ಏನಿರುತ್ತೆ ಅದು ಫ್ಲಶ್ ಆಗುತ್ತೆ. ಎಕ್ಸಾಂಪಲ್ ನಂಬರ್ 3ನೇದು ನೋಡೋದಾದರೆ, ಒಬ್ಬ ಪರ್ಸನ್ 2,500 BV ಪರ್ಸ್ನಲ್ ಬಿಸ್ನೆಸ್ ವ್ಯಾಲ್ಯೂಮ್ ಇದೆ, ಅವರಿಗೆ 2 ಟೀಮ್ ಇದೆ, ಟೀಮ್ ಏನಲ್ಲಿ 2,500 BV ಬಂದಿದೆ ಮತ್ತು ಟೀಮ್ ಬಿನಲ್ಲಿ 2,000 BV ಬಂದಿದೆ ಅನ್ನೋ ಕಂಡೀಷ್ನಲ್ಲಿ ಅವರಿಗೆ ಪರ್ಸ್ನಲ್ BV ಏನಿರುತ್ತೆ ಅದು ಲೆಸ್ಸರ್ ಟೀಮ್ಗೆ ಆ್ಯಡ್ ಆಗುತ್ತೆ. ಲೆಸ್ಸರ್ ಟೀಮ್ಗೆ ಆ್ಯಡ್ ಆದಾಗ ಅವ್ರದ್ದು 1 ಪಾಯಿಂಟ್ ಮ್ಯಾಚ್ ಆಗುತ್ತೆ, ರಿಮೈನಿಂಗ್ ಪಾಯಿಂಟ್ಸ್ ಏನಿರುತ್ತೆ ಅದು ಫ್ಲಶ್ ಆಗುತ್ತೆ. ಎಕ್ಸಾಂಪಲ್ ನಂಬರ್ 4 ನೋಡೋದಾದರೆ, ಒಬ್ಬ ಪರ್ಸನ್ 499ಕ್ಕಿಂತ ಕಡಿಮೆ ಪರ್ಸ್ನಲ್ BV ಮಾಡಿದ್ದಾನೆ, ಅವ್ರಿಗೆ ಟೀಮ್ ಎ 2,500 BV ಇದೆ, ಟೀಮ್ ಬಿ 2,200 BV ಮಾತ್ರ ಇದೆ ಅಂದಾಗ ಅವರ ಪರ್ಸ್ನಲ್ BV ಏನಿರುತ್ತೆ ಅದು ಲೆಸ್ಸರ್ ಟೀಮ್ಗೆ ಆ್ಯಡ್ ಆಗುತ್ತೆ. ಆಗ ಅವ್ರಿಗೆ ಒಂದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಸಿಗುತ್ತೆ, ರಿಮೈನಿಂಗ್ ಏನಿರುತ್ತೆ ಅದು ಫ್ಲಶ್ ಆಗುತ್ತೆ. ಜೊತೆಗೆ ಡಿಯರ್ ಫ್ರೆಂಡ್ಸ್, ಇದರಲ್ಲಿ ಇನ್ನೂ ಒಂದು ಕಂಡೀಷನ್ ಅಂದರೆ, ನಿಮ್ಮ ಪರ್ಸ್ನಲ್ BV ಏನಾದರೂ 399 ಮಾತ್ರ ಇದೆ ಅಂದರೆ, 400 ಪಾಯಿಂಟ್ಸ್ಗಿಂತ ಕಮ್ಮಿ ಇದೆ ಅಂದರೆ ನಿಮಗೆ ಪೇಔಟ್ ರಿಲೀಸ್ ಆಗಲ್ಲ, ಕಂಪನಿ ಹೋಲ್ಡ್ ಮಾಡಿರುತ್ತೆ. ಡಿಯರ್ ಫ್ರೆಂಡ್ಸ್, ವಿನ್ಫಿನಿತ್ನ 4th ವೇ ಆಫ್ ಇನ್ಕಮ್ನ ನೋಡೋದಾದರೆ, ಇದು ಅಡಿಷ್ನಲ್ ಆಗಿ ಆ್ಯಡ್ ಮಾಡಿದ್ದಾರೆ. ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಅಂತ ಕರೀತಾರೆ. ಇದನ್ನ 17% ಕೊಡ್ತಾರೆ. ಡಿಯರ್ ಫ್ರೆಂಡ್ಸ್, ಇದು ಯಾವುದೇ ಕಾರಣಕ್ಕೂ ಕಂಪನಿ BV ಟರ್ನ್ ಮೇಲೆ ಅಲ್ಲ, ನಿಮ್ಮ ಸ್ಪಾನ್ಸರ್ಶಿಪ್ ಏನಿರುತ್ತೆ, ನಿಮ್ಮ ಡೈರೆಕ್ಟ್ ಫ್ರಂಟ್ ಲೈನ್ ಏನಿರ್ತಾರೆ ಅವರ ಇನ್ಕಮ್ ಮೇಲೆ ಇದು ಸಿಗ್ತಾ ಹೋಗುತ್ತೆ. ನೀವು ಎಷ್ಟು ಸ್ಪಾನ್ಸರಿಂಗ್ ಮಾಡ್ತೀರಾ, ಎಷ್ಟು ಟೀಮ್ ಬಿಲ್ಡ್ ಮಾಡ್ತೀರಾ, ಇದ್ರ ಮೇಲೆ ಈ ಒಂದು ಇನ್ಕಮ್ನ ಆ್ಯಡ್ ಆಗ್ತಾ ಹೋಗುತ್ತೆ. ಇದಕ್ಕೆ ಎಲಿಜಿಬಿಲಿಟಿನ ನೋಡೋದಾದರೆ, ನಿಮ್ಮ ಡೈರೆಕ್ಟ್ ಫ್ರಂಟ್ ಲೈನ್ ಏನಿರ್ತಾರೆ ಅವರು ಎಷ್ಟು ಬಿಸ್ನೆಸ್ ಬಿಲ್ಡರ್ ಬೋನಸ್ ಅಮೌಂಟನ್ನು ತೊಗೊತಾರೆ, ಎಷ್ಟು ಟೀಮ್ ಬಿಲ್ಡರ್ ಬೋನಸ್ನ ಅಮೌಂಟ್ ತೊಗೊತಾರೆ, ಅದ್ರ ಮೇಲೆ ನಿಮಗೆ ಈ ಒಂದು 17% ಇನ್ಕಮ್ ಸಿಗುತ್ತೆ. ಇದ್ರ ಕ್ಯಾಲ್ಕುಲೇಷನ್ಸ್ನ ಎಕ್ಸಾಂಪಲಲ್ಲಿ ನೋಡೋದಾದರೆ, ನಿಮಗೆ ಫಾರ್ ಎಕ್ಸಾಂಪಲ್ 20 ಜನ ಫ್ರಂಟ್ ಲೈನ್ಸ್ ಇದ್ದಾರೆ ಅಂದ್ಕೊಳ್ಳಿ, ನೀವೇ ಸ್ಪಾನ್ಸರ್ಶಿಪ್ ಮಾಡಿರೋಂಥ 20 ಜನ ಇದ್ದಾರೆ, ಅದರಲ್ಲಿ 10 ಜನ ಬಿಸ್ನೆಸ್ ಬಿಲ್ಡರ್ ಬೋನಸ್ನ ತೊಗೊಂಡಿದ್ದಾರೆ 100 ರೂಪಾಯಿಯನ್ನು. ಆಗ 10 ಜನ ಇಂಟು 100 ರೂಪಾಯಿ ಲೆಕ್ಕ ತೊಗೊಂಡ್ರೆ 1000 ರೂಪೀಸ್ ಆಯಿತು. ಆ 1000 ರೂಪೀಸ್ ಏನಿದೆ ಅದಕ್ಕೆ 17% ಇನ್ಕಮ್ನ ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಆಗಿ ಕೊಡ್ತಾರೆ. 17%ನ ಕನ್ಸಿಡರ್ ಮಾಡಿದ್ರೆ ನಿಮಗೆ 170 ರೂಪಾಯಿ ಬರುತ್ತೆ. ಇದೇ ರೀತಿ ರಿಮೈನಿಂಗ್ 10 ಮೆಂಬರ್ಸ್ ಏನಿರ್ತಾರೆ ಅವರು ನಿಮಗೆ ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ನ ತೊಗೊಂಡಿದ್ದಾರೆ, 2,000 ರೂಪಾಯಿ ತೊಗೊಂಡಿದ್ದಾರೆ. ಆಗ 2,000ನ 10 ಜನ ಅಂತ ಅಂದ್ಕೊಂಡ್ರೆ 20,000 ಆಯಿತು. 20,000ದಲ್ಲಿ 17% ಇನ್ಕಮ್ ಅಂದರೆ ನಿಮಗೆ 3,400 ರೂಪಾಯಿ ಸಿಗುತ್ತೆ. ಈ ಒಂದು ಇನ್ಕಮ್ ಮೇಯ್ನ್ಲಿ ಬಿಸ್ನೆಸ್ ಬಿಲ್ಡರ್ ಬೋನಸ್ ಏನು ಇನ್ಕಮ್ ತೊಗೊಂಡಿರ್ತಾರೆ, ಜೊತೆಗೆ ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ ಏನು ತೊಗೊಂಡಿರ್ತಾರೆ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್, ಅದ್ರ ಮೇಲೆ ಕೊಡ್ತಾ ಹೋಗ್ತಾರೆ. ಈ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಬಿಸ್ನೆಸ್ ಬಿಲ್ಡರ್ ಬೋನಸ್ 170 ರೂಪಾಯಿ ಇದೆ, ಟೀಮ್ ಬಿಲ್ಡರ್ ಬೋನಸ್ 3,400 ರೂಪಾಯಿ ಇದೆ. ಅಲ್ಲಿಗೆ ಟೋಟಲ್ ನಿಮಗೆ 3,570 ರೂಪಾಯಿ ಸ್ಪಾನ್ಸರ್ಶಿಪ್ ಸಪೋರ್ಟಿವ್ ಬೋನಸ್ ಆಗಿ ಸಿಕ್ಕಿದೆ. ಡಿಯರ್ ಫ್ರೆಂಡ್ಸ್, ಇಲ್ಲಿ ಒಂದು ಇಂಪಾರ್ಟೆಂಟ್, ಈ ಒಂದು ಇನ್ಕಮ್ಗೆ ಕಂಡೀಷನ್ ಏನಿದೆ ಅಂದರೆ, ಈ ಒಂದು ಇನ್ಕಮ್ನ ನೀವು ಡೈರೆಕ್ಟ್ ಡೌನ್ಲೈನ್ಸ್ ಏನಿದ್ದಾರೆ, ನಿಮ್ಮ ಡೈರೆಕ್ಟ್ ಡೌನ್ಲೈನ್ಸ್ ಅವರು ಡಿಸ್ಟ್ರಿಬ್ಯೂಟರ್ಸಿಂದ ಎಮ್ರಾಲ್ಡ್ ಲೆವೆಲ್ವರೆಗೂ ಇರುವಾಗ ನಿಮಗೆ ಈ ಒಂದು ಇನ್ಕಮ್ ಜನ್ರೇಟ್ ಆಗುತ್ತೆ.
ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ನ ಅಡ್ವಾಂಟೇಜಸ್ನ ನೋಡೋದಾದರೆ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ನಿಮ್ಮ ಟೋಟಲ್ ಬಿಸ್ನೆಸ್ ಡಿಪೆಂಡ್ಸ್ ಆಗೋದೇ ಟೀಮ್ ಬಿಲ್ಡಿಂಗ್ ಮೇಲೆ. ಸೊ ಆ ಒಂದು ಕಾರಣಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಅಪ್ ಟು ಎಮ್ರಾಲ್ ಡೈರೆಕ್ಟರ್, ನೀವು ಎಮ್ರಾಲ್ ಡೈರೆಕ್ಟರ್ ರೀಚ್ ಆಗೋವರೆಗೂ ನಿಮ್ಮ ಟೀಮ್ ಬಿಲ್ಡ್ ಮೇಲೆ ಫೋಕಸ್ ಮಾಡಿ, ಅದ್ರ ಮೇಲೆ ನಿಮ್ಮ ಡೈರೆಕ್ಟ್ ಫ್ರಂಟ್ ಲೈನ್ಸ್ ಎಷ್ಟಿರ್ತಾರೆ ಅದ್ರ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಇನ್ಕಮ್ನ ಈ ಒಂದು ಸ್ಪಾನ್ಸರ್ಶಿಪ್ ಸಪೋರ್ಟಿವ್ ಬೋನಸ್ ಸಿಗುತ್ತೆ. ಈ ಒಂದು ಇನ್ಕಮ್ ನಿಮಗೆ ಸಿಂಗಲ್ ಲೆಗ್ ಇನ್ಕಮ್ ಅಂತ ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಜೊತೆಗೆ ಇದು ಸಿಂಗಲ್ ಲೆಗ್ ಇದ್ದರೂ ಕೂಡ ನಿಮಗೆ ಇನ್ಕಮ್ ಬರುತ್ತೆ. ಈ ಒಂದು ಇನ್ಕಮ್ ನಿಮಗೆ ಜಾಸ್ತಿ ಪರ್ಫಾರ್ಮ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಿಮ್ಮ ಟೀಮ್ನಲ್ಲಿ ಜಾಸ್ತಿ ಕನ್ಸಿಸ್ಟೆನ್ಸಿನ ನೀವು ಮಾಡಿಸ್ಲಿಕ್ಕೆ ಈ ಒಂದು ಇನ್ಕಮ್ ತುಂಬಾ ಸಪೋರ್ಟ್ ಮಾಡುತ್ತೆ. ಡಿಯರ್ ಫ್ರೆಂಡ್ಸ್, ವಿನ್ಫಿನಿತ್ನ ಫಿಫ್ತ್ ವೇ ಆಫ್ ಇನ್ಕಮ್ನ ನೋಡೋದಾದರೆ ಲೆವೆಲ್ ಅಚೀವ್ಮೆಂಟ್ ಬೋನಸ್ ಅಂತ ಕೊಡ್ತಾ ಇದ್ದಾರೆ 10%. ಇದು ಹಿಂದ್ಗಡೆ ಪವರ್ ಸ್ಟಾರ್ಟ್ ಬೋನಸ್ ಅಂತ ಇತ್ತು, ಅದನ್ನು ಅಪ್ಡೇಟ್ ಮಾಡಿ ಪವರ್ ಸ್ಟಾರ್ಟ್ ಬೋನಸನ್ನೇ ಚೇಂಜ್ ಮಾಡಿ ಲೆವೆಲ್ ಅಚೀವ್ಮೆಂಟ್ ಬೋನಸ್ ಅಂತ ಕೊಡ್ತಾ ಇದ್ದಾರೆ. ಇದು ನಿಮಗೆ ಕಂಪನಿ BV ಟರ್ನ್ ಓವರ್ ಮೇಲೆ 10% ಸಿಗ್ತಾ ಹೋಗುತ್ತೆ. ಇದಕ್ಕೆ ಕ್ವಾಲಿಫಿಕೇಷನ್ನ ನೋಡೋದಾದರೆ ನಿಮ್ಮ ಟೋಟಲ್ ಟೀಮಿಂದ ನಿಮಗೆ 50,000 ಗ್ರೂಪ್ ಬಿಸ್ನೆಸ್ ವ್ಯಾಲ್ಯೂಮ್ ಬಂದಿರಬೇಕು. ಈ ಒಂದು ಕ್ಯಾಲ್ಕುಲೇಷನ್ಸ್ನ ತೊಗೊಳ್ಳೋದಾದರೆ ಒಂದು ಲೆವೆಲ್ ಅಚೀವ್ಮೆಂಟ್ ಬೋನಸ್ ಪಾಯಿಂಟ್ ನಿಮಗೆ ಸಿಗಬೇಕು ಅಂದರೆ ನಿಮ್ಮ A ಟೀಮಲ್ಲಿ 25,000 ಪಾಯಿಂಟ್ಸ್, B ಟೀಮಲ್ಲಿ 25,000 BV ಬಂದಿರಬೇಕು. ಅಂದರೆ ನಿಮ್ಮ A ಟೀಮಲ್ಲಿ 25,000 BV, B ಟೀಮ್ನಲ್ಲಿ 25,000 BV ಮ್ಯಾಚ್ ಆಗಿದ್ದಾಗ ನಿಮಗೆ ಒಂದು LAB ಪಾಯಿಂಟ್ಸ್ ಸಿಗುತ್ತೆ. ಈ ಲೆವೆಲ್ನ ನಾವು ಬ್ರಾನ್ಸ್ ಡೈರೆಕ್ಟರ್ ಅಂತ ಕರಿತೀವಿ. ಈ LAB ಪಾಯಿಂಟ್ ವ್ಯಾಲ್ಯೂಮ್ ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ಅಂದರೆ ಕಂಪನಿ BV ಟರ್ನ್ ಓವರ್ ಮೇಲೆ 10% ತೊಗೊತಾರೆ, ಡಿವೈಡೆಡ್ ಬೈ ಟೋಟಲ್ LAB ಪಾಯಿಂಟ್ಸ್ ಆ ಮಂತಲ್ಲಿ ಎಷ್ಟಿದೆ ಅದನ್ನ ತೊಗೊತಾರೆ. ಅದ್ರ ಮುಖಾಂತರ ಪಾಯಿಂಟ್ ವ್ಯಾಲ್ಯೂಮ್ನ ಕಂಡಿಡ್ಕೋತಾರೆ. ಲೆವೆಲ್ ಅಚೀವ್ಮೆಂಟ್ ಬೋನಸ್ಗೆ ನಿಮ್ಮ LAB ಪಾಯಿಂಟ್ಸ್ ಎಷ್ಟಿದೆ, ಜೊತೆಗೆ ಆ ಮಂತಲ್ಲಿ ಟೋಟಲ್ ಎಷ್ಟು ಬೋನಸ್ ಪಾಯಿಂಟ್ಸ್ ವ್ಯಾಲ್ಯೂಮ್ ಬಂದಿದೆ ಅದ್ರ ಮೇಲೆ ಈ ಒಂದು ಇನ್ಕಮ್ನ ಕೊಡ್ತಾ ಹೋಗ್ತಾರೆ. ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೋಡೋದಾದರೆ ನೀವು 25,000 BV ಮ್ಯಾಚ್ ಮಾಡಿದರೆ ನಿಮಗೆ ಒಂದು LAB ಪಾಯಿಂಟ್ಸ್ ಅಂದರೆ ಲೆವೆಲ್ ಅಚೀವ್ಮೆಂಟ್ ಬೋನಸ್ ಪಾಯಿಂಟ್ ಸಿಗುತ್ತೆ. ಈ ಒಂದು LAB ಪಾಯಿಂಟ್ಸ್ನ ನೀವು 20 LAB ಪಾಯಿಂಟ್ಸ್ವರೆಗೂ ಈ ಒಂದು ಇನ್ಕಮ್ನ ತೊಗೋಬೋದು. ಜೊತೆಗೆ ಈ ಒಂದು ಇನ್ಕಮ್ಗೆ ಕಂಡೀಷನ್ ಏನಿದೆ ಅಂದರೆ ಈ ಒಂದು ಇನ್ಕಮ್ನ ಅಪ್ ಟು ಕ್ರೌನ್ ಡೈರೆಕ್ಟ್ರ್ವರೆಗೂ ಈ ಒಂದು ಇನ್ಕಮ್ನ ತೊಗೋಬೋದು. ಲೆವೆಲ್ ಅಚೀವ್ಮೆಂಟ್ ಬೋನಸ್ನ ಅಡ್ವಾಂಟೇಜಸ್ನ ನೋಡೋದಾದರೆ ಈ ಒಂದು ಇನ್ಕಮ್ ರೈಡರ್ಸ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಏಕೆಂದರೆ ಇವತ್ತು ಟೀಮ್ ಬಿಲ್ಡ್ ಮಾಡಬೇಕು ಅಂದರೆ ರೈಡರ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ರೈಡರ್ಸ್ಗೆ ಜಾಸ್ತಿ ಇನ್ಕಮ್ ಬಂದಾಗ ಅವರು ಟೀಮ್ನ ಚೆನ್ನಾಗಿ ರೈಡ್ ಮಾಡ್ತಾರೆ. ಜೊತೆಗೆ ಈ ಒಂದು ಇನ್ಕಮ್ಮಿಂದ ಪಾಯಿಂಟ್ ವ್ಯಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಒಂದು ಇನ್ಕಮ್ ನಮಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಡಿಯರ್ ಲೀಡರ್ಸ್, ವಿನ್ಫಿನಿಟ್ನ ಸಿಕ್ಸ್ತ್ ವೇ ಆಫ್ ಇನ್ಕಮ್ನ ನೋಡೋದಾದರೆ ಇನ್ಫಿನಿಟಿ ಬೋನಸ್ 20% BV ಟರ್ನ್ ಓವರ್ ಮೇಲೆ ಕೊಡ್ತಾರೆ. ಸೊ ಹಳೆ ಪ್ಲಾನ್ ಪ್ರಕಾರ ಇದು 15% ಇತ್ತು, ಈಗ ಅಪ್ಡೇಟೆಡ್ ಪ್ಲಾನ್ ಪ್ರಕಾರ ಇದು 20%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಷನ್ನ ನೋಡೋದಾದರೆ ನಿಮ್ಮ ಟೋಟಲ್ ಗ್ರೂಪಿಂದ ನಿಮಗೆ 1,00,000 ಗ್ರೂಪ್ ಬಿಸ್ನೆಸ್ ವ್ಯಾಲ್ಯೂಮ್ ಬರಬೇಕಾಗತ್ತೆ. ಎಸ್, ಇದನ್ನ ಕ್ಯಾಲ್ಕುಲೇಷನ್ಸ್ನ ನೋಡ್ತಾ ಹೋದರೆ ಒಂದು ಇನ್ಫಿನಿಟಿ ಬೋನಸ್ ಪಾಯಿಂಟ್ನ ತೊಗೋಬೇಕು ಅಂದರೆ ನಿಮಗೆ A ಟೀಮಲ್ಲಿ 50,000 BV ಬಂದಿರಬೇಕು, B ಟೀಮ್ನಲ್ಲಿ 50,000 BV ಬಂದಿರಬೇಕು. ಅಂದರೆ ಲೆಫ್ಟ್ ಟೀಮ್ 50,000 BV, ರೈಟ್ ಟೀಮ್ 50,000 BV ಮ್ಯಾಚ್ ಆಗಿದ್ದಾಗ ನಿಮಗೆ ಒಂದು ಇನ್ಫಿನಿಟಿ ಬೋನಸ್ ಪಾಯಿಂಟ್ ಸಿಗುತ್ತೆ. ಈ ಲೆವೆಲ್ನ ಕರೀತಾರೆ ಸಿಲ್ವರ್ ಡೈರೆಕ್ಟರ್ ಅಂತ. ಒಂದು ಇನ್ಫಿನಿಟಿ ಬೋನಸ್ ಪಾಯಿಂಟ್ ವ್ಯಾಲ್ಯೂಮ್ನ ಕಂಡುಹಿಡಬೇಕು ಅಂದರೆ 20% ಆಫ್ ಟೋಟಲ್ BVನ ಕನ್ಸಿಡರ್ ಮಾಡ್ತಾರೆ, ಡಿವೈಡೆಡ್ ಬೈ ಆ ಮಂತಲ್ಲಿ ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ಎಷ್ಟು ಬಂದಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಪಾಯಿಂಟ್ ವ್ಯಾಲ್ಯೂಮ್ನ ಕಂಡುಹಿಡ್ಕೋತಾರೆ. ಇನ್ಫಿನಿಟಿ ಬೋನಸ್ ಇನ್ಕಮ್ಗೆ ನಿಮ್ಮ ಟೋಟಲ್ IB ಪಾಯಿಂಟ್ಸ್ ಎಷ್ಟಿದೆ, ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ಎಷ್ಟಿದೆ ಮತ್ತು ಪಾಯಿಂಟ್ ವ್ಯಾಲ್ಯೂಮ್ನ ಮಲ್ಟಿಪ್ಲಿಕೇಶನ್ ಮಾಡಿ ನಿಮಗೆ ಇನ್ಕಮ್ ಕೊಡ್ತಾ ಹೋಗ್ತಾರೆ. ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೋಡ್ತಾ ಹೋದರೆ ಈ ಒಂದು ಇನ್ಕಮ್ಗೆ ನೀವು ಕ್ವಾಲಿಫೈ ಆಗಬೇಕು ಅಂದರೆ ನೀವು ಸಿಲ್ವರ್ ಡೈರೆಕ್ಟರ್ ಟೈಟಲ್ನ ತೊಗೋಬೇಕಾಗತ್ತೆ. ಜೊತೆಗೆ ಇದ್ರದ್ದು ತುಂಬ ಇಂಪಾರ್ಟೆಂಟ್ ಕಂಡೀಷನ್, ಈ ಒಂದು 20% ಇನ್ಕಮ್ ಏನಿದೆ ಇದರಲ್ಲಿ 13% ಟರ್ನ್ ಓವರ್ನ ವಿನ್ಫಿನಿಟಿಸ್ಟಿಂದ ಸಿಲ್ವರ್ ಡೈರೆಕ್ಟರ್ ಲೆವೆಲಿಂದ ಕ್ರೌನ್ ಡೈರೆಕ್ಟರ್ ಲೆವೆಲ್ವರೆಗೂ ಕೊಡ್ತಾರೆ. ರಿಮೈನಿಂಗ್ 7% ಏನು ಟರ್ನ್ ಓವರ್ ಇದೆ ಅದನ್ನು ರಾಯಲ್ ಕ್ರೌನ್ನಿಂದ ಹಿಡಿದು ಅದ್ರ ಮೇಲ್ಗಡೆ ಲೆವೆಲ್ ಅಪ್ ಟು ಅಂಬಾಸಿಡರ್ ಯಾರು ಇರ್ತಾರೆ ಅವ್ರಿಗೆ ಕೊಡ್ತಾರೆ. 20%ನ ಕಂಪನಿ ಡಿವೈಡ್ ಮಾಡಿಕೊಟ್ಟಿದೆ. 13% ಟರ್ನ್ ಓವರ್ ಅಪ್ ಟು ಕ್ರೌನ್ ಡೈರೆಕ್ಟರ್ ಲೆವೆಲ್ವರೆಗೂ ಬರುತ್ತೆ. ಜೊತೆಗೆ ಇನ್ನು ಬಾಕಿ 7% ಟರ್ನ್ ಓವರ್ ಏನಿದೆ ಅದು ರಾಯಲ್ ಕ್ರೌನ್ ಡೈರೆಕ್ಟರ್ ಆ್ಯಂಡ್ ಅಬೌವ್ ಲೀಡರ್ಸ್ಗೆ ಸಿಗ್ತಾ ಹೋಗುತ್ತೆ. ವಿನ್ಫಿನಿಟ್ನ ಸೆವೆಂತ್ ವೇ ಆಫ್ ಇನ್ಕಮ್ನ ನೋಡೋದಾದರೆ ಅನ್ಲಿಮಿಟೆಡ್ ಕಾರ್ ಫಂಡ್ ಅಂತ ಕರಿತೀವಿ. ಇದು ಕಂಪನಿ BV ಟರ್ನ್ ಓವರ್ ಮೇಲೆ 9% ಕೊಡ್ತಾರೆ. ಹಳೆ ಪ್ಲಾನ್ ಪ್ರಕಾರ 5% ಇತ್ತು, ಬಟ್ ಅಪ್ಡೇಟೆಡ್ ಪ್ಲಾನ್ ಪ್ರಕಾರ 9%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಷನ್ನ ನೋಡೋದಾದರೆ ಸಿಲ್ವರ್ ಡೈರೆಕ್ಟರ್ ಲೆವೆಲ್ನ ಯಾರು 3 ಮಂತ್ಸ್ನ ಮೇಂಟೈನ್ ಮಾಡ್ತಾರೆ ಅಂದರೆ ಒಂದು ಇನ್ಫಿನಿಟಿ ಬೋನಸ್ ಪಾಯಿಂಟ್ ಅಂದರೆ
ಎ ಟೀಮಲ್ಲಿ 50,000 ಪಾಯಿಂಟ್, ಬಿ ಟೀಮ್ನಲ್ಲಿ 50,000 ಪಾಯಿಂಟ್ಸ್ನ ತೊಗೊಂಡ್ರೆ ಸಿಲ್ವರ್ ಡೈರೆಕ್ಟರ್ ಅಂತ ಕರೀತಾರೆ. ಆ ಸಿಲ್ವರ್ ಡೈರೆಕ್ಟರ್ ಲೆವೆಲ್ನ ಕಂಟಿನ್ಯೂಸ್ 3 ಮಂತ್ಸ್ ಯಾರು ಮೇಂಟೈನ್ ಮಾಡ್ತಾರೆ ಅವ್ರಿಗೆ 4th ಮಂತಿಂದ ಕಾರ್ ಫಂಡ್ ಸಿಗುತ್ತೆ. ಈ ಒಂದು ಲೆವೆಲ್ನ ಕರೀತಾರೆ ಪ್ಲಾಟಿನಮ್ ಡೈರೆಕ್ಟರ್ ಅಂತ ಕರೀತಾರೆ. ಇದ್ರದ್ದು ಕ್ಯಾಲ್ಕುಲೇಷನ್ಸ್ ಕೂಡ ಒಂದು ಕಾರ್ ಫಂಡ್ ವ್ಯಾಲ್ಯೂ ಪಾಯಿಂಟ್ನ ನೀವು ತೊಗೋಬೇಕು ಅಂದರೆ 50,000 ಪಾಯಿಂಟ್ಸ್ನ ಮ್ಯಾಚ್ ಮಾಡಬೇಕಾಗತ್ತೆ. ಇದ್ರ ಪಾಯಿಂಟ್ ವ್ಯಾಲ್ಯೂಮ್ಗೆ 9% ಕಂಪನಿ ಬಿ ವಿ ಟರ್ನ್ ಓವರ್ನ ತೊಗೊತಾರೆ. ಜೊತೆಗೆ ಎಷ್ಟು ಕಾರ್ ಫಂಡ್ ಪಾಯಿಂಟ್ಸ್ ಬಂದಿದೆ ಆ ಮಂತಲ್ಲಿ ತೊಗೊಂಡು ಪಾಯಿಂಟ್ ವ್ಯಾಲ್ಯೂಮ್ನ ಕಂಡುಹಿಡಿದು ನಿಮ್ಮ ಕಾರ್ ಪಾಯಿಂಟ್ಸ್ ಎಷ್ಟಿದೆ ಜೊತೆಗೆ ಪಾಯಿಂಟ್ ವ್ಯಾಲ್ಯೂಮ್ ಏನಿದೆ ಅದನ್ನು ಸೇರಿಸಿ ನಿಮಗೆ ಆ ಇನ್ಕಮ್ನ ಕೊಡ್ತಾರೆ. ಎವ್ರಿ ಮಂತ್ ಈ ಒಂದು ಇನ್ಕಮ್ ಬಂದಮೇಲೆ ಮಿಕ್ಕ ಪಾಯಿಂಟ್ಸ್ ಫ್ಲಶ್ ಆಗುತ್ತೆ. ಈ ಒಂದು ಇನ್ಕಮ್ಗೆ ನೀವು ಎಲಿಜಿಬಲ್ ಆಗಬೇಕು ಅಂದರೆ ನೀವು 50,000 ಪಾಯಿಂಟ್ಸ್ನ ಮ್ಯಾಚಿಂಗ್ನ ಮಾಡಲೇಬೇಕಾಗತ್ತೆ. ಈ ಒಂದು ಲೆವೆಲ್ನ ಕರೀತಾರೆ ಪ್ಲಾಟಿನಮ್ ಡೈರೆಕ್ಟರ್ ಅಂತ. ಕಾರ್ ಫಂಡ್ನ ಅಡ್ವಾಂಟೇಜಸ್ನ ನೋಡೋದಾದರೆ ನೀವು ಒನ್ಸ್ ಕಾರ್ ಫಂಡ್ಗೆ ಅಚೀವ್ಮೆಂಟ್ ಆದಮೇಲೆ ಎವ್ರಿ ಮಂತ್ ನಿಮಗೆ ಈ ಒಂದು ಇನ್ಕಮ್ ರಿಲೀಸ್ ಆಗುತ್ತೆ. ಇದ್ರ ಜೊತೆಗೆ ಕಂಡೀಷನ್ ಏನಿದೆ ಅಂದರೆ ನಿಮಗೆ 2 ಲಕ್ಷದವರೆಗೂ ಕಾರ್ ಫಂಡ್ನ ಕಂಪನಿ ಕೊಡುತ್ತೆ. 2 ಲಕ್ಷ ನೀವು ಕಾರ್ ಫಂಡ್ನ ತೊಗೊಂಡ್ಮೇಲೆ ನೀವು ಕಾರ್ದು RC ಬುಕ್ನ ಕೊಡಬೇಕಾಗತ್ತೆ ಕಂಪನಿಗೆ. ಅಂದರೆ ನೀವು ಕಾರ್ನ ಬೈ ಮಾಡಬೇಕಾಗತ್ತೆ. ಬೈ ಮಾಡಿದ್ರೆ ನಿಮಗೆ ಮಿಕ್ಕ ಅಮೌಂಟ್ ಏನು ಕಾರ್ ಫಂಡ್ ಇರುತ್ತೆ ಅದನ್ನು ಎವ್ರಿ ಮಂತ್ ರಿಲೀಸ್ ಮಾಡ್ತಾ ಹೋಗ್ತಾರೆ. ನೀವು ಕಾರ್ನ ತೊಗೊಂಡಿಲ್ಲ ಅಂದರೆ 2 ಲಕ್ಷ ಆದಮೇಲೆ ನಿಮ್ಮ ಅಮೌಂಟನ್ನು ಕಂಪನಿ ಹೋಲ್ಡ್ ಮಾಡಿರುತ್ತೆ. ಒನ್ಸ್ ನೀವು ಕಾರ್ ತೊಗೊಂಡ್ಮೇಲೆ ಟೋಟಲ್ ಏನು ನಿಮ್ಮ ಅಮೌಂಟ್ ಇರುತ್ತೆ ಅದನ್ನು ಒಟ್ಟಿಗೆ ನಿಮಗೆ ರಿಲೀಸ್ ಮಾಡ್ತಾರೆ. ವಿನ್ಫಿನಿತ್ನ 8ನೇ ಇನ್ಕಮ್ನ ನೋಡೋದಾದರೆ ಅನ್ಲಿಮಿಟೆಡ್ ಹೌಸ್ ಫಂಡ್ ಅಂತ ಕರಿತೀವಿ. ಇದನ್ನು ಕಂಪನಿ ಬಿ ವಿ ಟರ್ನ್ ಓವರ್ ಮೇಲೆ 5%ನ ಕೊಡ್ತಾರೆ. ಇದಕ್ಕೆ ಕ್ವಾಲಿಫಿಕೇಷನ್ನ ನೋಡೋದಾದರೆ ಸಿಲ್ವರ್ ಡೈರೆಕ್ಟರ್ ಲೆವೆಲ್ನ ಯಾರು ಕಂಟಿನ್ಯೂಸ್ 6 ಮಂತ್ಸ್ ಮೇಂಟೈನ್ ಮಾಡ್ತಾರೆ. ಅಂದರೆ ನೀವು ಸಿಲ್ವರ್ ಡೈರೆಕ್ಟರ್ ಲೆವೆಲ್ನ ಕಂಪ್ಲೀಟ್ ಮಾಡಬೇಕು ಅಂದರೆ 50,000 ಬಿ ವಿನ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿದ್ಮೇಲೆ ನೀವು 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಅದನ್ನು ಮೇಂಟೈನ್ ಮಾಡಿದ್ರೆ 7th ಮಂತಿಂದ ನಿಮಗೆ ಅಂದರೆ 7th ಮಂತ್ ಮಾಡೋ ಬಿಸ್ನೆಸ್ಗೆ ನಿಮಗೆ ಹೌಸ್ ಫಂಡ್ ಶುರುವಾಗುತ್ತೆ. ಈ ಒಂದು ಲೆವೆಲ್ನ ಕರೀತಾರೆ ಎಂಬ್ರಾಯ್ಡ್ ಡೈರೆಕ್ಟರ್ ಅಂತ. ಕ್ಯಾಲ್ಕುಲೇಷನ್ಸ್ನ ನೋಡೋದಾದರೆ ಒಂದು ಹೌಸ್ ಫಂಡ್ನ ನೀವು ತೊಗೋಬೇಕು ಅಂದರೆ 50,000 ಬಿ ವಿನ ಮ್ಯಾಚ್ ಮಾಡಿರಬೇಕಾಗತ್ತೆ. ಕಾರ್ ಫಂಡ್ ಪಾಯಿಂಟ್ ವ್ಯಾಲ್ಯೂಮ್ನ ಕೂಡ ಕಂಪನಿ ಬಿ ವಿ ಟರ್ನ್ ಓವರ್ ಮೇಲೆ 5% ತೊಗೋತಾರೆ ಡಿವೈಡೆಡ್ ಬೈ ಟೋಟಲ್ ಹೌಸ್ ಫಂಡ್ ಪಾಯಿಂಟ್ಸ್ ಏನು ಬಂದಿರುತ್ತೆ ಆ ಮಂತಲ್ಲಿ ಕಂಪನಿಗೆ ಅದನ್ನು ಡಿವೈಡ್ ಮಾಡಿ ಒಂದು ಪಾಯಿಂಟ್ ವ್ಯಾಲ್ಯೂಮ್ನ ಕಂಡುಹಿಡ್ಕೊತಾರೆ. ಆ ಪಾಯಿಂಟ್ ವ್ಯಾಲ್ಯೂಮ್ನ ನಿಮ್ಮ ಹೌಸ್ ಫಂಡ್ ಪಾಯಿಂಟ್ಸ್ ಎಷ್ಟಿರುತ್ತೆ ಅದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿ ನಿಮಗೆ ಈ ಒಂದು ಹೌಸ್ ಫಂಡ್ ಸಿಗ್ತಾ ಹೋಗುತ್ತೆ. ಈ ಒಂದು ಇನ್ಕಮ್ ಕೂಡ ಅಷ್ಟೇ ನಿಮಗೆ ಪೇಔಟ್ ಆದಮೇಲೆ ನಿಮ್ಮ ಎ ಆ್ಯಂಡ್ ಬಿ ಟಿ ಮೇಲೆ ಇನ್ನು ರಿಮೈನಿಂಗ್ ಪಾಯಿಂಟ್ಸ್ ಏನಿರುತ್ತೆ ಅದು ಫ್ಲಶ್ ಆಗುತ್ತೆ. ಈ ಒಂದು ಇನ್ಕಮ್ಗೆ ನೀವು ಎಲಿಜಿಬಲ್ ಆಗಬೇಕು ಅಂದರೆ 6 ಮಂತ್ಸ್ ಕಂಟಿನ್ಯೂಸ್ ಆಗಿ ನೀವು ಸಿಲ್ವರ್ ಲೆವೆಲ್ನ ಮೇಂಟೈನ್ ಮಾಡಬೇಕಾಗತ್ತೆ. ಈ ಒಂದು ಇನ್ಕಮ್ಗೆ ನಿಮಗೆ ಎಂಬ್ರಾಯ್ಡ್ ಡೈರೆಕ್ಟರ್ನ ಒಂದು ಟೈಟಲ್ ಸಿಗ್ತಾ ಹೋಗುತ್ತೆ. ಹೌಸ್ ಫಂಡ್ನ ಅಡ್ವಾಂಟೇಜಸ್ನ ನೋಡೋದಾದರೆ ನಿಮಗೆ ಎವ್ರಿ ಮಂತ್ ಹೌಸ್ ಫಂಡ್ ರಿಲೀಸ್ ಆಗುತ್ತೆ. ಇದಕ್ಕೆ ಯಾವುದೇ ಥರದ ಕಂಡೀಷನ್ಸ್ ಇಲ್ಲ. ಒನ್ಸ್ ನೀವು ಹೌಸ್ ಫಂಡ್ಗೆ ಎಲಿಜಿಬಲ್ ಆದರೆ ಎವ್ರಿ ಮಂತ್ ನಿಮ್ಮ ಅಕೌಂಟ್ಗೆ ಹೌಸ್ ಫಂಡ್ ಕ್ರೆಡಿಟ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಕಂಡೀಷನ್ಸು ಅಪ್ಲಿಕೇಬಲ್ ಆಗೋದಿಲ್ಲ. ವಿನ್ಫಿನಿತ್ನ 9th ವೇ ಆಫ್ ಇನ್ಕಮ್ನ ನೋಡೋದಾದರೆ ಲಕ್ಸುರಿ ಫಂಡ್ ಕೊಡ್ತಾರೆ 5%. ಇದಕ್ಕೆ ಕ್ವಾಲಿಫಿಕೇಷನ್ನ ನೋಡೋದಾದರೆ ಹಳೆ ಪ್ಲ್ಯಾನ್ ಪ್ರಕಾರ ನಮಗೆ ಕಂಡೀಷನ್ ಇತ್ತು 2 ಸಿಲ್ವರ್ ಡೈರೆಕ್ಟರ್ಸ್ನ ನಾವು ಡೈರೆಕ್ಟ್ ಸ್ಪಾನ್ಸರ್ ಟೀಮಲ್ಲಿ ಮೇಂಟೈನ್ ಮಾಡಬೇಕು ಅಂತ. ಬಟ್ ಅಪ್ಡೇಟೆಡ್ ಪ್ಲ್ಯಾನ್ ಪ್ರಕಾರ ಈ ಕಂಡೀಷನ್ ಯಾವುದೂ ನಮಗೆ ಇರೋದಿಲ್ಲ. ಹಾಗಾದರೆ ಅಪ್ಡೇಟೆಡ್ ಪ್ಲ್ಯಾನ್ ಪ್ರಕಾರ ಕ್ವಾಲಿಫಿಕೇಷನ್ನ ನೋಡೋದಾದರೆ ನೀವು 4 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ನ ತೊಗೋಬೇಕಾಗುತ್ತೆ ಸಿಂಗಲ್ ಮಂತಲ್ಲಿ. ನೀವು ಯಾವಾಗ 4 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ಅಂದರೆ 2 ಲಕ್ಷ ಪಾಯಿಂಟ್ಸ್ನ ಮ್ಯಾಚ್ ಮಾಡ್ತೀರಾ ಆ ಮಂತಲ್ಲಿ ನೀವು ಲಕ್ಸುರಿ ಫಂಡ್ಗೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಮಂತಿಂದ ನೀವು ಮಾಡೋವಂಥ ಬಿಸ್ನೆಸ್ಗೆ ನಿಮಗೆ ಲಕ್ಸುರಿ ಫಂಡ್ ಸಿಗ್ತಾ ಹೋಗುತ್ತೆ. ಇದ್ರದ್ದು ಕ್ಯಾಲ್ಕುಲೇಷನ್ಸ್ ಕೂಡ ತುಂಬ ಈಸಿ ಇದೆ. ಒಂದು ಲಕ್ಸುರಿ ಬೋನಸ್ ಪಾಯಿಂಟ್ಸ್ನ ನೀವು ತೊಗೋಬೇಕು ಅಂದರೆ 50,000 ಪಾಯಿಂಟ್ಸ್ನ ಮ್ಯಾಚ್ ಆಗಿರಬೇಕಾಗಿರುತ್ತೆ ಆಫ್ಟರ್ ಎಲಿಜಿಬಿಲಿಟಿ. ಈ ಒಂದು ಇನ್ಕಮ್ ಅಷ್ಟೇ ಎವ್ರಿ ಮಂತ್ ಪೇಔಟ್ ಆದಮೇಲೆ ಫ್ಲಶ್ ಆಗ್ತಾ ಹೋಗುತ್ತೆ. ನೀವು ಲಕ್ಸುರಿ ಫಂಡ್ ಬೋನಸ್ನ ತೊಗೋಬೇಕು ಅಂದರೆ ಎವ್ರಿ ಮಂತ್ ನೀವು 4 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ನ ಮೇಂಟೈನ್ ಮಾಡಲೇಬೇಕಾಗತ್ತೆ. ನೀವು ಮೇಂಟೈನ್ ಮಾಡಿದ ಮಂತಲ್ಲಿ ಬರುತ್ತೆ, ಮೇಂಟೈನ್ ಮಾಡಿಲ್ಲ ಅಂದರೆ ಬರಲ್ಲ. ಸೊ ಈ ಒಂದು ಇನ್ಕಮ್ಗೆ ಎಲಿಜಿಬಲ್ ಆಗಬೇಕು ಅಂದರೆ ನೀವು ಮಿನಿಮಮ್ 2 ಲಕ್ಷ ಬಿ ವಿನ ಮೇಂಟೈನ್ ಮಾಡಲೇಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯ ಸ್ಪಾನ್ಸರ್ ಲೆಕ್ಕಕ್ಕೆ ಬರೋದಿಲ್ಲ. ಲಕ್ಸುರಿ ಫಂಡ್ನ ಅಡ್ವಾಂಟೇಜಸ್ನ ನೋಡೋದಾದರೆ ಜನವರಿ 2021ನೇ ಇಯರಿಂದ ನಿಮಗೆ ಲಕ್ಸುರಿ ಫಂಡ್ ಓಲ್ಡ್ ಆಗುತ್ತೆ ಅಪ್ ಟು 1 ಲ್ಯಾಕ್. ನಿಮಗೆ ಬರೋವಂಥ ಲಕ್ಸುರಿ ಫಂಡಲ್ಲಿ 1 ಲಕ್ಷವರೆಗೂ ಇನ್ಕಮ್ ಓಲ್ಡ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಈ ಒಂದು ಇನ್ಕಮ್ನ ವಿನ್ಫಿನಿತ್ ಕಂಪನಿ ಕೊಡ್ತಾ ಇರೋದು ಫಾರಿನ್ ಟ್ರಿಪ್ಗೆ ಅಂತಲೇ. ಸೊ ಈ 1 ಲಕ್ಷ ಫಾರಿನ್ ಟ್ರಿಪ್ಗೆ ಹೋಲ್ಡ್ ಆಗುತ್ತೆ.
ಆಫ್ಟರ್ 1 ಲ್ಯಾಕ್ ನೀವು 1 ಲಕ್ಷಕ್ಕಿಂತ ಹೆಚ್ಚು ಲಕ್ಸುರಿ ಫಂಡ್ನ ತೊಗೊಂಡ್ಮೇಲೆ ನಿಮಗೆ ಎವ್ರಿ ಮಂತ್ ಈ ಒಂದು ಇನ್ಕಮ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. 1 ಲಕ್ಷವರೆಗೂ ಹೋಲ್ಡ್ ಆಗುತ್ತೆ. ಈ ಒಂದು ಕಂಡೀಷನ್ ಜನವರಿ 2021 ನಮಗೆ ಅಪ್ಲಿಕೇಬಲ್ ಆಗುತ್ತೆ. ಎಸ್ ಡಿಯರ್ ಲೀಡರ್ಸ್, ಇದಿಷ್ಟು ಕೂಡ ಈ ಅಪ್ಡೇಟೆಡ್ ಪ್ಲಾನ್ನ ಸಮ್ಮರಿ ಆಗಿದೆ. ಸೊ ಓಲ್ಡ್ ಪ್ಲಾನಲ್ಲಿ ನಮಗೆ 8 ವೇಸ್ ಆಫ್ ಇನ್ಕಮ್ ಇತ್ತು. ಇವತ್ತು ವಿನ್ಫಿನಿತ್ ಮ್ಯಾನೇಜ್ಮೆಂಟ್ ನಮಗೆ 9 ವೇಸ್ ಆಫ್ ಇನ್ಕಮ್ನ ಕೊಟ್ಟಿದೆ. BV ಟರ್ನ್ ಓವರ್ ಮೇಲೆ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡಿದೆ. ಜೊತೆಗೆ ಹಳೆ ಪ್ಲಾನಲ್ಲಿ ನಾವು ಅಚೀವ್ಮೆಂಟ್ಸ್ನ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಲಕ್ಸುರಿ ಫಂಡ್ ಎಲ್ಲ ತೊಗೋಬೇಕು ಅಂದರೆ ನಮ್ಮ ಡೈರೆಕ್ಟ್ ಸ್ಪಾನ್ಸರಿಂದ ಸಿಲ್ವರ್ ಡೈರೆಕ್ಟರ್ಸ್ ಲೆವೆಲ್ಸ್ನ ಕಂಪ್ಲೀಟ್ ಮಾಡಬೇಕಿತ್ತು. ಬಟ್ ಈಗ ಅದು ಯಾವುದೇ ಥರದ ಕಂಡೀಷನ್ಸ್ ಇಲ್ಲ. ನಾವು ಡೈಮಂಡ್ ಆಗಬೇಕು ಅಂದರೆ 4 ಸಿಲ್ವರ್ ಡೈರೆಕ್ಟರ್ನ ನಮ್ಮ ಓನ್ ಸ್ಪಾನ್ಸರ್ಶಿಪ್ ಟೀಮಲ್ಲಿ ಕ್ರಿಯೇಟ್ ಮಾಡಬೇಕಿತ್ತು. ಬಟ್ ಈಗ ಅಪ್ಡೇಟೆಡ್ ಪ್ಲಾನ್ ಪ್ರಕಾರ ನಿಮಗೆ ಯಾರ ಸ್ಪಾನ್ಸರ್ಶಿಪ್ ಅನ್ನೋದು ಕೌಂಟ್ ಆಗಲ್ಲ. ಅಲ್ಟಿಮೇಟ್ಲಿ ನಿಮಗೆ ಬೇಕಾಗಿರೋದು A ಟೀಮ್ ಮ್ಯಾಚಿಂಗ್ ಆ್ಯಂಡ್ B ಟೀಮ್ ಮೇಲೆ ಮ್ಯಾಚಿಂಗ್ ಅಷ್ಟೇ ಬೇಕಾಗಿದೆ. ಅದು ಅಪ್ಲೈನ್ ಟೀಮ್ ಆರ್ ನಿಮ್ಮ ಸೆಲ್ಫ್ ಟೀಮ್ ಅನ್ನೋದು ಇಲ್ಲಿ ಕೌಂಟ್ ಆಗಲ್ಲ. ಸೊ ಮ್ಯಾನೇಜ್ಮೆಂಟ್ ನಮ್ಗೆ ತುಂಬಾ ಈಸಿ ಸಿಸ್ಟಮ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಪೇಔಟ್ ಇನ್ಕ್ರೀಸ್ ಆಗಲಿಕ್ಕೆ ತುಂಬಾ ಬೆಟರ್ ಪ್ಲಾನ್ನ ಇವತ್ತು ಕಂಪನಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಕಂಪನಿ ಅಪ್ಡೇಟ್ ಮಾಡಿರೋ ಪ್ಲಾನ್ ಪ್ರಕಾರ ನಾವು ವರ್ಕ್ ಮಾಡಿದ್ರೆ ವಿನ್ಫಿನಿತ್ನಲ್ಲಿ ನಾವೆಲ್ಲರೂ ಕೂಡ ಒಂದು ಕಡಿಮೆ ಟೈಮ್ನಲ್ಲೇ ಒಂದು ದೊಡ್ಡ ಡ್ರೀಮ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಅಪ್ಡೇಟೆಡ್ ಪ್ಲಾನ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲರೂ ಕೂಡ ಈ ಪ್ಲಾನ್ನ ಅರ್ಥ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಧನ್ಯವಾದಗಳು. ನನ್ನ ಈ ಒಂದು ವಿಡಿಯೋನ ನೋಡಿ ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ, ನಿಮಗೆ ಪ್ಲ್ಯಾನ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒನ್ಸ್ ಅಗೇನ್ ಎಲ್ರಿಗೂ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್.